ಇವತ್ತು ಇಡೀ ಲಿಂಗಾಯತ ಧರ್ಮ ನಿಂತಿರೋದೇ ಬಸವಣ್ಣನವರ ಆಶಯಗಳ ಮೇಲೆ. ಲಿಂಗಾಯತದಲ್ಲಿರುವಂಥ ನೀವು ಒಂದಿಷ್ಟು ಜನ ಮುಂದುವರಿದವರು ಏನದಿರಲ್ಲ, ಜಂಗಮರು, ಐನರು, ಬಣಜಿಗರು, ಪಂಚಮಸಾಲಿಗಳು, ರೆಡ್ಡರು, ಗಾಣಿಗರು, ನೀವು ಒಂದಿಷ್ಟು ಜನ ಸುಖವಾಗಿದ್ದರೆ ನೀವು ಅಷ್ಟೇ ಲಿಂಗಾಯತರ. ಹೆಸರಿಗೆ 101 ಒಳಪಂಗಡಗಳವರು ಅಂತ ನಾವು ಹೇಳ್ಕೊಂಡಂಥವ್ರು ಇಡೀ 101 ಪಂಗಡಗಳ ಒಳಗಡೆ ಹೆಚ್ಚು ಕಡಿಮೆ ಅನ್ನುವಂಥ ಶ್ರೇಣೀಕೃತಿಯ ವ್ಯವಸ್ಥೆಯನ್ನು ಹುಟ್ಟು ಹಾಕಿದಂಥವ್ರು ಯಾರು? ಬಸವ ಜಯಂತಿಯೊಳಗೆ 770 ಮಂದಿ ಹೆಸರುಗಳನ್ನು ನಿಮಗೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಮಾತಾಡ್ತೀರಿ? ಇವತ್ತು ಜಾಮದಾರ್ ಸಾಹೇಬ್ರ ಹಿಂದೆ ಯಾಕೆ ಹೋಗ್ತಾರೆ ಎಲ್ಲರೂ? ಏನೋ ಒಂದು ಭರವಸೆ ಮೂಡ್ಯದು. ಅಪಾರ ಪಾಂಡಿತ್ಯವನ್ನು ಹೊಂದಿದಂಥವ್ರು, ಅಪಾರ ಜೀವನಾನುಭವವನ್ನು ಹೊಂದಿರುವಂಥವ್ರು. ಆ ಕೂಡಲ ಸಂಗಮ ಬಸವ ಕಲ್ಯಾಣದ ಪ್ರಾಧಿಕಾರದ ವ್ಯವಸ್ಥೆಯೊಳಗೆ ಅವರು ಕೆಲಸ ಮಾಡುವಾಗ ಅದನ್ನು ಸದವಕಾಶವನ್ನು ಬಳಸಿಕೊಂಡು ಎಲ್ಲವನ್ನ ಇಡಿಯಾಗಿ ಓದಿದಂಥವ್ರು ಅವರೆಲ್ಲ. ಇವ್ರಲಿಂದ ಏನೋ ಒಂದು ನ್ಯಾಯ ಸಿಗ್ತೈತಿ ಅಂತಂದಾಗ ಎಲ್ಲರೂ ಅವ್ರ ಹಿಂದೆ ಓದ್ವಿ, ಈಗೂ ಅವ್ರ ಹಿಂದೆ ಅದೀವಿ. ಇಷ್ಟೆಲ್ಲ ಮಾಡಿ ಒಂದು ಪುಸ್ತಕ ಬಂದ್ರೆ ಅದಕ್ಕೆ ಪ್ರತಿಯಾಗಿ ಮೀನಾಕ್ಷಿ ಬಾಳಿ ತಾಯಿಯವರು ಬರೆದ್ರು, ನಮ್ಮ TR ಚಂದ್ರಶೇಖರ್ ಅವರ ನೇತೃತ್ವದೊಳಗೆ ಬರೆದ್ರು, ನೀವು ಲೇಖನ ಬರೆದ್ರಿ. ಇಷ್ಟೆಲ್ಲ ಮಾಡಿ ಒಂದು ಚಂದಗ ಪ್ಲಾಟ್ಫಾರ್ಮ್ ಮಾಡಿ ಇನ್ನೊಬ್ಬರು ಅಂತಹ ಕುಹಕಿಗಳ ಕೈಯಾಗ ಕೊಟ್ಟು ನಮ್ಮಷ್ಟಕ್ಕೆ ನಾವು ಅವ್ರಿಗೊಂದು ವೇದಿಕೆ ಮಾಡಿಕೊಟ್ಟಂಗಾತಲ್ಲ. ಈ ದೂರದೃಷ್ಟಿ ನಮಗಿರಬೇಕು ಅಂತ ಅನಿಸ್ತದೆ. ಈ ದೂರದೃಷ್ಟಿ ಇರದೇ ಹೋದ್ರೆ ಈಗ ನೋಡ್ರಿ, ಅವ್ರು ಹೇಳಿದ್ದಕ್ಕ ಅವರೆಲ್ಲ ಖುಷಿ ಆದ್ರು. ಅವ್ರು ಖುಷಿ ಹಾಕೊಂಡು ಅವರೆಲ್ಲ ನಮ್ಮ ಒಂದಿಷ್ಟು ಫೋಟೋ ಇಡ್ರಿ, ನಿಮ್ಮ ಒಂದಿಷ್ಟು ಫೋಟೋ ಇಡ್ರಿ, ಎಷ್ಟು ಹೆಂಗ್ ಇಡಾಕ್ ಬರುತ್ತೆ ಹೇಳ್ರಿ. ಒಂದು ಏನ ಅಂದ್ರೆ ಯಾವತ್ತಿಗೂ ಕೂಡ ಒಂದು ಅರ್ಥವತ್ತಾದ ರೀತಿಯೊಳಗ, ಒಂದು ಸೈದ್ಧಾಂತಿಕ ರೀತಿಯೊಳಗ ಪ್ರತಿಪಾದಿಸಿರುವಂತಹ ವಿಚಾರಗಳೇ ಇಲ್ಲ. ಹೇಳಿದ್ರು ಅವ್ರಿಗೆ ಹಂಗೆ ಹೇಳಿಸಿದ್ರು, ಯಾರಿಗ್ ಗೊತ್ತು? ಅದರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಗೊತ್ತಲ್ಲ ಅಂತ ನಾವು ಪ್ರಶ್ನೆಗಳನ್ನ ಕೇಳಿದ್ವಿ, ಪತ್ರನೂ ಬರೆದಿದ್ವಿ ಹಿಂದ. ರೇಣುಕಾಚಾರ್ಯರು ಅಗಸ್ತ್ಯನಿಗೆ ಇಲ್ಲ ಶಂಕರಾಚಾರ್ಯರಿಗೆ ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟರು ಅಂತ ಹೇಳ್ತಿದ್ರು. ಇಂದ್ರ ಗಂಗಾಧರ ಜಗದ್ಗುರು ಹೇಳ್ತಿದ್ರು, ಇವರೆಲ್ಲ ಹೇಳ್ತಿದ್ರು. ನೀವು ಒಂದೊಮ್ಮೆ ಇಷ್ಟಲಿಂಗದ ಪ್ರತಿಪಾದಕರಾಗಿದ್ರ ಇಷ್ಟಲಿಂಗವನ್ನ ಕಟ್ಟಬಹುದಾಗಿತ್ತಲ್ಲ. ಚಂದ್ರಮೌಳೀಶ್ವರ ಸ್ಥಾವರಲಿಂಗ ಯಾಕೆ ಕೊಟ್ರಿ? ನೀವು ಇಷ್ಟಲಿಂಗದ ಪ್ರತಿಪಾದಕರಾಗಿದ್ದಿಲ್ಲ. ಈ ಕಾರಣಕ್ಕೆ ಹಿಂದಿನ ನಮ್ಮ ಹಿರಿಯರು ಬಹಳ ಚಂದ ವಾದಗಳನ್ನು ಮಾಡ್ತಿದ್ರು. ಈಗ ಇಸ್ಲಾಂದಲ್ಲಿ ತಗೊಳ್ರಿ, ಮೊಹಮ್ಮದ್ ಪೈಗಂಬರಕ್ಕಿಂತ ಮೊದಲು ಪ್ರವಾದಿಗಳು ಇದ್ರೋ ಇಲ್ಲೋ? ಇದ್ದಿರಬಹುದು, ಇದ್ದಿರಬಹುದಲ್ಲ, ಇದ್ರು. ಮೊಹಮ್ಮದ್ ಪೈಗಂಬರರು ಕೊನೆಯ ಪ್ರವಾದಿ, ಈಸ್ ದ ಲಾಸ್ಟ್ ಪ್ರಾಫಿಟ್, ಅವನ ನಂತರ ಇನ್ನಿಲ್ಲ. ಯಾಕಂದ್ರ ಮೊಹಮ್ಮದ್ ಪೈಗಂಬರರ ಕಾಲಕ್ಕ ಆ ಧರ್ಮ ತನ್ನ ಪರಿಪೂರ್ಣತೆಯನ್ನು ಹೊಂದುತ್ತದು, ತನ್ನ ಲೆಕ್ಕಕ್ಕೆ ಒಂದು ಪರಿಪೂರ್ಣತೆಯನ್ನು ಹೊಂದಿತ್ತು. ಅಲ್ಲಿಂದ ಮುಂದೆ ನೋ ಅಮೆಂಡ್ಮೆಂಟ್ಸ್ ಎಟ್ ಆಲ್. ಕ್ರಿಸ್ತನು ಹಾಗೆ ಸೃಷ್ಟಿ ಉತ್ಪನ್ನ ಆದ ಏನು ಆಡಮ್ ಅಂಡ್ ಇವರೆಲ್ಲ ಬರ್ತಾರಲ್ಲ, ಅವರೆಲ್ಲರೂ ಪ್ರವಾದಿಗಳಂತ ಪರಿಗಣಿಸ್ಕೊಂತ ಬರ್ತಾರ. ಅವ್ರಲ್ಲಿ ಅನೇಕ ಪ್ರವಾದಿಗಳು ಬರ್ತಾರ. ಮಹಾವೀರರ ಕಾಲಕ್ಕೂ ಹಾಗೆ ಕೊನೆಯ ತೀರ್ಥಂಕರರು 24ನೇ ತೀರ್ಥಂಕರ. ಹಂಗ ಇವ್ರು ಏನ್ ಹೇಳಿದ್ರು, ಈ ಸೃಷ್ಟಿಯ ವಿಕಾಸ ಆದ ಮೇಲೆ ಅನೇಕ ರೀತಿಯ ಒಂದಿಷ್ಟು ಪೌರಾಣಿಕ ಹಿನ್ನೆಲೆಯೊಳಗೆ ನೀವು ಕಲ್ಪಿಸಿಕೊಂಡಿದ್ರು ಚಿಂತಿಲ್ಲ, ಒಂದು ರಾಜಸೂತ್ರ ಮಾಡಿದ್ರು ಹಿಂದ, ಒಪ್ಕೊಳ್ಳಿಲ್ಲ. ಇವ್ರು ಏನು ಮಾಡಿದ್ರು ಅಂದ್ರ, ನೀವು ಪರಿವರ್ತನೆ ಹಾಕೊಂತ ಬಂದಿರಿ. ಕಾಳಾಮುಖರು ಪರಿವರ್ತನೆ ಆದ್ರು, ಪಾಶುಪತ್ರ ಪರಿವರ್ತನೆ ಆದ್ರು. ಅಷ್ಟೇ ಯಾಕೆ, ಹಿರೇಮಲ್ಲೂರು ಈಶ್ವರನ್ ಅವರಿಗೆ ಸುತ್ತೂರು ಹಿಂದಿನ ಜಗದ್ಗುರು ಕೊಟ್ಟಿರುವಂತಹ ಸಂದರ್ಶನದೊಳಗೆ ಸ್ಪಷ್ಟ ಹೇಳ್ತಾರ. ಅವರು 1000 ವರ್ಷಗಳ ಆಚೆದು ಯಾವುದೋ ಒಂದು ಕಾಳಾಮುಖ ಪಾಶುಪಂಥದ ಶಾಖೆ ಆಗಿರಬೇಕು, ಬಸವಣ್ಣನವರ ಶರಣರ ಕಾಲಕ್ಕೆ ಪ್ರಭಾವಕ್ಕೊಳಗಾಗಿ ಇದು ಲಿಂಗಾಯತ ಆಯಿತು ಅನ್ನುವಂಥದ್ದನ್ನು ಅವರೇ ಹಿರೇಮಲ್ಲೂರು ಈಶ್ವರರಿಗೆ ಸಂದರ್ಶನ ಕೊಟ್ಟಿರುವಂತಹದ್ದು ಎಲ್ಲರ ಕಣ್ಣಿದ್ರಿಗೆ. ಯಾಕೆ ಎಲ್ಲರೂ ಅದನ್ನು ಬಿಟ್ಕೊಂತ? ಅದಕ್ಕೆ ಆ ಹಿನ್ನೆಲೆಯಲ್ಲಿ ನೀವು ಹೆಂಗ್ ಬದಲಾವಣೆ ಹಾಕೊಂತ ಇದು ಪರಿಪೂರ್ಣತೆ ಯಾವಾಗ ಬಂತು? ಬಸವಣ್ಣನವರ ಕಾಲಕ್ಕೆ ಇದು ಪರಿಪೂರ್ಣತೆಯನ್ನು ಪಡೀತು. ಹಿಂದಿರುವಂತಹ ಎಲ್ಲಾ ಮೂಢನಂಬಿಕೆಗಳನ್ನ, ಕಂದಾಚಾರಗಳನ್ನ, ಅಸತ್ಯಗಳನ್ನ, ಅಜ್ಞಾನ ಅದ್ರೊಳಗೆಲ್ಲ ಬಂತು. ಮೂರ್ತಿ ಪೂಜೆ ಅಂತನ್ರಿ, ಹಾವಿಗೆ ಹಾಲು ಎರಿಯುದು ಅಂತಂತನ್ರಿ, ಗಿಡ ಸುತ್ತುದನ್ರಿ, ಮರ ಸುತ್ತುದನ್ರಿ, ಸ್ಥಾವರ ಪೂಜೆ ಅನ್ರಿ, ಎಲ್ಲದೂ ಬಂತದ್ರಲ್ಲಿ.
ಅಜ್ಞಾನದ ಎಲ್ಲ ಪೂಜೆಯನ್ನ ಹೆಂಗ ಧಿಕ್ಕರಿಸಿಕೊಂಡು ನೀವು ಪ್ರೊಫೆಟ್ ಮೊಹಮ್ಮದ್ Yes. ಅಲ್ಲಿ ನಿಂತು Yes, ಶುದ್ಧವಾಗಿರುವಂತಹ ಈಗ ನಮ್ಮ ವಾದ ಏನು ಬಸವಣ್ಣನವರು Yes. ಅದನ್ನ ನಿಂತು ಶುದ್ಧವಾಗಿರುವಂತಹ ಧರ್ಮವನ್ನ ಬಸವಣ್ಣ ಕೊಟ್ಟ. 770 ಅಲ್ಲಿಗೆ ನಿಂತು ಹಿಂದಿನ- ಹೋತದು ಮತ್ತೆ ಹಿಂದಿನ- 71 ಬ್ಯಾಡ ಈಗ ಹಿಂದಿನ ಎಲ್ಲ ಜಾಡ್ಯಗಳನ್ನ ಕಳೆದುಕೊಂಡು ಕಳೆದ 770 ಮಂದಿ ಅದನ್ನ ಮಾಡಿದ್ರು. 770 ನಿಂತು 70 ಬಂದ್ ಅಲ್ಲ 770 ಅದು ಮಿಕ್ಸ್ ಮಾಡಬೇಡ್ರಿ, ಅದು ಅಮರ ಗಣಾಂಗಗಳ ಲೆಕ್ಕ. ಹ್ಮ್. ಧರ್ಮ ಒಂದು ಪರಿಪೂರ್ಣತೆಯನ್ನು ಇಲ್ಲಿ ಪಡೆಯಿತು. ಹ್ಮ್. ಧರ್ಮ ಈ ಧರ್ಮಕ್ಕೆ ಸಿದ್ಧಾಂತ ಏನು, ಈ ಧರ್ಮದ ತತ್ವ ಯಾವುದು, ಈ ಧರ್ಮದ ಆಚರಣೆಗಳು ಹೆಂಗ, ಈ ಧರ್ಮಕ್ಕೆ ಇರುವಂತಹ ಆ ತತ್ವಗಳನ್ನ ಬದುಕುವುದಕ್ಕಾಗಿ ಬೇಕಾಗಿರುವಂತಹ ಮನಸ್ಥಿತಿಯನ್ನ ಪಡೆಯುವುದಕ್ಕೆ ಬೇಕಾಗಿರುವಂತಹ ಯೋಗ ಯಾವುದು, ಹ್ಮ್. ಇದರ ಲಾಂಛನಗಳು ಯಾವುವು, ಇವು ಎಲ್ಲವುಗಳ ಕುರಿತಾಗಿ ಒಂದು ಸ್ಪಷ್ಟತೆ ಸಿಕ್ಕಾದ ಮೇಲೆ ಕೊಟ್ರು ಸಿನ್ಸ್ ಈಸ್ ದ ಲಾಸ್ಟ್ ಪ್ರಾಫಿಟ್, ಇದರ ಪರಿಪೂರ್ಣವಾಗಿ ಕಟ್ಟಿರುವಂತಹ ಈ ಮನುಷ್ಯ ಬಸವಣ್ಣ ಅಂತಂದಾದ ಮೇಲೆ ಆ ಬಸವಣ್ಣನವರನ್ನೇ ಸ್ಥಾಪಕರು ಅಂತ ತಿಳ್ಕೊಂಡು ಪರಿಗಣಿಸ್ತಾರೆ. ಯಾಕಂದ್ರ ಪರಿಪೂರ್ಣವಾಗಿರುವಂತಹ ಧರ್ಮದ ಆಲೋಚನೆಯನ್ನು ಕೊಟ್ಟಂತವ್ರು ಬಸವಣ್ಣನವರು ಅನ್ನುವ ಕಾರಣಕ್ಕಾಗಿ ಬಸವಣ್ಣನವರನ್ನೇ ಧರ್ಮಗುರು ಅಂತ ಹೇಳಿ ಎಲ್ಲ ಶರಣರು ಸ್ವೀಕಾರ ಮಾಡ್ತಾರೆ. ಎಲ್ಲ ಶರಣರು ಸ್ವೀಕಾರ ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಮತ್ತೀಗ ಮೇರಿಯನ್ನ ಪೂಜಿಸುವಂತಹ ಕ್ರಿಶ್ಚಿಯನ್ರೊಳಗೆ ತಮಗೂ ಗೊತ್ತದ, ಇದ್ರೂ ಕೂಡ ಅವರು ಅಧ್ಯಯನಕ್ಕಾಗಿ ಬಳಸುವುದು ಯಾವುದನ್ನ, ಅದೇ ಬೈಬಲ್ ಅನ್ನ, ಜೀಸಸ್ನ ಬೈಬಲ್ ಅನ್ನ. ಹಾಗೆ ಬಸವಣ್ಣನವರು ಪರಿಪೂರ್ಣವಾಗಿರುವಂತಹ ಈ ಧರ್ಮ ಕೊಟ್ಟರು. ಆ ಪರಿಪೂರ್ಣ ಸತ್ಯದ ಹೊಳಹುಗಳು ಅವು ಎಲ್ಲವೂ ಕೂಡ ವಚನದಲ್ಲಿ ಇರುವುದರಿಂದ ಆ ವಚನ ದೇವರುಗಳು ಮಾತ್ರ ನಮ್ಮ ಧರ್ಮ ಗ್ರಂಥಗಳು, ಬಸವಣ್ಣನವರೇ ಧರ್ಮಗುರು. ಇಷ್ಟು ಒಪ್ಪಿಕೊಂಡು ನಾವು ಹೋಗೋಣ ಅನ್ನೋ ಹಿನ್ನೆಲೆಯೊಳಗೆ ಸಾಕಷ್ಟು ಚರ್ಚೆಗಳು ಎಲ್ಲವೂ ಆದವು. ಅವ್ರು ಮತ್ತೆ ಅದೇ ಪೌರಾಣಿಕ ಕಲ್ಪನೆ, ಕೊಲ್ಲಿಪಾಕಿಯೊಳಗೆ ಆ ಲಿಂಗದೊಳಗೆ ಅವ್ರು ಹುಟ್ಟಿದ್ರು, ಈ ಲಿಂಗದ ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಬಸವಣ್ಣನವರು ಇಷ್ಟೆಲ್ಲ ಅವ್ರನ್ನ ಸೇರಿಸ್ಕೊಳ್ಳೋ ವಿಚಾರನೂ ಬೇಡ. ಯಾಕೆ ಬೇಕು? ನಾನೇನಂತೇನೆ ಸರ್, ಈಗ ಈ ತತ್ವ ಸರ್ಕಾರದ ನಿರ್ದೇಶನಗಳನ್ನ ನಮ್ಮವರು ಬಹಳ ಎಚ್ಚರಿಕೆಯಿಂದ ಗಮನಿಸ್ಬೇಕ್ರಿ. ನಾನು ಬಹಳ ಖುಷಿ ಅನಿಸ್ತದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಾಗಮೋಹನ್ ದಾಸ್ ಅವ್ರ ಕುರಿತಾಗಿ ಇಷ್ಟು ನನಗೆ ಗೌರವ ಹುಟ್ಟುತ್ತದ. ಅವ್ರು ಹೇಳ್ತಾರ ವೀರಶೈವ ಅನ್ನುವಂಥ ಶಬ್ದಗಳನ್ನು ಬಳಸ್ತಾರ, ವೀರಶೈವರನ್ನು ಒಳಗೊಳ್ಳಬೇಕಂತ ಬಳಸ್ತಾರ. ಏನು ಬಳಸ್ತಾರ ಅವರು? ಎಸ್, ಬಸವ ತತ್ವವನ್ನು ಒಪ್ಪಿಕೊಳ್ಳುವಂತಹ ವೀರಶೈವರು ಅಂತ ಕರೀತಾರ. ಉದಾಹರಣೆಗೆ ಬಿದಿರಿಯವರ ಪ್ರಯತ್ನ ಅದ ಇರಬಹುದನ್? ಇಲ್ಲ, ನನಗೇನ್ ಹಂಗ ಅನ್ಸೋದು, ಬಸವ ತತ್ವವನ್ನು ಒಪ್ಪಿಕೊಳ್ಳುವಂತಹ ಇಲ್ಲ ಅದು ಆಗಿತ್ತು ಅಂದ್ರ ಅದು ಬೇರೆ ರೀತಿನ ಆಗ್ತಿತ್ತದು. ಈಗ ಅವರಿಗೆ ಸತ್ಯ ಬಹುಶಃ ಆರಂಭಕ್ಕೆ ಹಂಗಿರಬಹುದು, ಆರಂಭಕ್ಕ ಅವ್ರದ್ದು ಹಾಗಿರಬಹುದು, ಆದ್ರೆ ಸದ್ಯಕ್ಕ ಅದು ಹಂಗಿಲ್ಲ ಮತ್ತು ಅವ್ರಿಗೆ ಅದು ಸಾಧ್ಯನೂ ಆಗೋದಿಲ್ಲ. ಹೀಗಾಗಿ ಲಿಂಗಾಯತರು ತಮ್ಮಷ್ಟಕ್ಕೆ ನಾವು ಹಿಂದೆ ತಗೊಂಡ್ವಿ. ಬಸವ ಧರ್ಮದ ಎರಡು ಕ್ಯಾಟಗರಿ ಆಗಿಬಿಡ್ಲಲ್ಲ, ಲಿಂಗಾಯತರು ವೀರಶೈವರು ಎರಡು ಕ್ಯಾಟಗರಿ ಆಗಿ ಹೋಗ್ಯದ ಇದು. ಮತ್ತೆ ನೀವು ಈಗ ನಾವು JLM ಅಂತ ಮಾಡ್ಕೊಂಡಿವಿ, ಅದು ವೀರಶೈವ ಮಹಾಸಭಾ ಐತಿ ಅಂದ್ರೆ ಇವು ಎರಡೇ ಅಷ್ಟ ಈ ಧರ್ಮಗಳಿಗೆ ಸಂಬಂಧಪಟ್ಟಿರುವಂತವುಗಳಂತೇನಲ್ಲ. ಒಂದೊಮ್ಮೆ ಇದನ್ನ ಬಸವಣ್ಣನವರು ಧರ್ಮಗುರು, ವಚನ ಸಾಹಿತ್ಯ ನಮ್ಮ ಧರ್ಮ ಗ್ರಂಥ ಅಂತ ನೀವು ಒಪ್ಪಿಕೊಳ್ಳದೆ ಹೋದ್ರೆ ಅದು ಲಿಂಗಾಯತ ಮಹಾಸಭೆ ಇರ್ಬೋದು, ಬಸವ ಕೇಂದ್ರ ಇರ್ಬೋದು, ರಾಷ್ಟ್ರೀಯ ಬಸವದಳ ಇರ್ಬೋದು, ಇನ್ಯಾರು ಒಪ್ಪಿಕೊಳ್ಳಲಾರದೆ ಬಸವಣ್ಣನ ಹಿಡ್ಕೊಂಡು ಬದುಕುವಂತ ಜನ ಅದ. ಅಷ್ಟು ನಿಷ್ಠೆಯುಳ್ಳ ಸಂಘಟನೆ ಸ್ವರೂಪ ಬೇಕಾಗಿಲ್ಲ, ಸಂಘಟನೆ ಸ್ವರೂಪವೂ ಕೂಡ ಬೇಕಾಗಿಲ್ಲ. ನಮ್ಮಷ್ಟಕ್ಕೆ ನನಗ ಈಗ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ನಿಂದ ಯಾಕೆ ಬೇಕು ನನಗ? ಲಿಂಗ ಕೊಟ್ಟಾನ, ಲಿಂಗ ಹಿಡ್ಕೊಂತೀನಿ, ಓದಾಕ್ ವಚನ ಕೊಟ್ಟಾನ, ನನ್ನಷ್ಟಕ್ಕೆ ನಾನು ಪ್ರಾಮಾಣಿಕವಾಗಿ ಬದುಕೊಂತ ಹೋಗ್ತೀನಿ, ದುಡಿತೀನಿ, 4 ಮಂದಿಗೆ ಸಾಧ್ಯ ಆದ್ರೆ ದಾಸೋಹ ಮಾಡ್ತೀನಿ, ನಾ ಬದುಕ್ತೀನಿ ಅನ್ನುವಂತ ಪ್ರಜ್ಞೆಗೆ ಒಳಗಾಗ್ಯಾರೆ ಹೊರತು JLM ಆಶಯಗಳು ಇನ್ನೂ ವಿಸ್ತಾರವಾಗ್ಲಿಕ್ಕೆ ಯಾವ್ಯಾವ ನಿಟ್ಟಿನಲ್ಲಿ ಇದು ಬೆಳಿಬೇಕಂತ ನಿಮ್ಮ ಅನುಭವದ ಆಧಾರದ ಮೇಲೆ ಹೇಳಿ ಸರ್. ಅದು ಬೆಳೆಯೋದು ಬಿಡೋದು ಅಲ್ಲಿ ಅಧಿಕಾರ ಇದ್ದವ್ರು ತೀರ್ಮಾನ ಮಾಡ್ಲಿ. ಯಾಕಂದ್ರೆ ಜನ ಅಷ್ಟು ದೊಡ್ಡ JLM ಪರವಾಗಿ ಅದಾರ ಅನ್ನೋ ಕಾರಣಕ್ಕೇನೆ ಕಲ್ಯಾಣದಲ್ಲಿ ಲಕ್ಷಗಟ್ಟಲೆ ಜನ ಅವರೆಲ್ಲ ಬಹಳಷ್ಟು ಕೆಲಸ ಮಾಡಕತ್ತಾರ ಸರ್. ಇತಿಹಾಸದ ಕುರಿತಾಗಿ ಬರೆಸುವಂತ ಕೆಲಸ ಮಾಡಕತ್ತಾರ. ಇತ್ತೀಚೆಗೆ ನಮ್ಮ ವೀಣಾ ಬನ್ನಂಜೆ ಅವರು ಆ ಕುರಿತಾಗಿ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ಇಷ್ಟೊಳಗೆ ಕೆಲವೊಂದು ಪುಸ್ತಕ ಬರುವುದಿದೆ ಅಂತ ನನಗೆ ಅನಿಸೈತೆ ಸರ್. ನಮ್ಮ ಡಾಕ್ಟರ್ TR ಚಂದ್ರಶೇಖರ್ ಅವರು ವೇದ ವಿರೋಧಿ ವಚನಗಳನ್ನು ತಿಳ್ಕೊಂಡು ಒಂದು ಪುಸ್ತಕ ತರ್ತಾರೆ. ವಚನಕಾರರು ವೇದ ವಿರೋಧಿಗಳಲ್ಲ ಅನ್ನುವಂಥದ್ದು ಐತಲ್ಲ, ವೇದಗಳನ್ನ ಅವ್ರಿಗೆ ಹಂಗೆ ವಿರೋಧ ಮಾಡ್ತಾರ, ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಾರ ಅನ್ನುವಂಥದ್ದು ಬೇಕಲ್ಲ. ಅನೇಕ ಕಡೆ ಆ ವಿಚಾರ ಸಂಕಿರಣಗಳು ನಡೆದಾವ್ ಸರ್. ನಾನು ಒಂದು ಕಡೆ ವಿಚಾರ ಸಂಕಿರಣದೊಳಗೆ ಗದಿಗಳೊಳಗೆ ಭಾಗವಹಿಸಿ ಯಾಕೆ ವಿರೋಧಿಸ್ತಾರ ಅಂತಂದ್ರೆ ಅದ್ರೊಳಗೆ ಏನದ, ಜೀವ ವಿರೋಧಿಯಾಗಿರುವಂತಹ ವಿಷಯಗಳು ಏನದಾವು ಅನ್ನೋ ಹಿನ್ನೆಲೆಯೊಳಗ ಈ ಮನುಸ್ಮೃತಿಯನ್ನು ತೆಗೆದುಕೊಂಡು ಹೋಗಿ ಮನುಸ್ಮೃತಿಯಲ್ಲಿ ಬರುವಂತಹ ಅನೇಕ ಈ ಶ್ಲೋಕಗಳೇನು ಬರ್ತಾವಲ್ಲ, ಈ ಎಲ್ಲವುಗಳನ್ನು ವಿವರಿಸುವಂತ ಪ್ರಯತ್ನ ನಾವು ಮಾಡೀವಿ ಸರ್. ಅಂದ್ರೆ ಈ ಕೆಲಸಗಳು ಬಹಳ ಚಂದ ನಿರಂತರ ನಡೆಯಕತ್ತಾವ ಸರ್. ಒಂದು ಏನು ನಮಗೆ ಬೇಕಾಗಿದೆ ಅಂದ್ರ
ನಾವು ಗ್ರೌಂಡ್ ಲೆವೆಲ್ನೊಳಗೆ ಹೋಗಿ ಜನರಿಗೆ ಮುಟ್ಟಿಸ್ಬೇಕಾಗ್ಯದ. ಜನ ಅದಾರ, ಜನ ನಮ್ಮ ಪರವಾಗಿ ಅದಾರ. ಜನ ಅದ. ಅಲ್ಲಿ ನನ್ನ ಇನ್ನೊಂದು ಸರ್ ಆಶೆ ಏನಂದ್ರ, ನಮ್ಮ ಈ ಶಿವಯೋಗ ಮತ್ತು ನಿಜಾಚರಣೆಗಳ ಬಗ್ಗೆ JLM ಬಹಳ ಸ್ಪಷ್ಟವಾದ ನಿಲುವನ್ನು ತಗೋಬೇಕು. ಅದರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಅದ್ರಲ್ಲಿ ನಂದೊಂದು ಸ್ವಲ್ಪ ತಪ್ಪದ್ರಿ. ಹ್ಮ್ ಅಂದ್ರೆ ಏನ್ ಮಾಡಿದ್ರು ಜಾಮದಾರ್ ಸಾಹೇಬ್ರು ಅಂದ್ರೆ ಇದ್ರಲ್ಲಿ ಏಕರೂಪತೆ ಬರಲಿ ಹ್ಮ್ ಅಂತ ಅವರು ವಿಚಾರಕ್ಕೆ ಒಂದು 50-60 ಜನರು ಸೇರಿದ್ರಂತೆ. ಹ್ಮ್ ಹಂಗ್ಯಾಂಗ್ ಮಾಡಿಸ್ತಾರ ಏನು ಎಲ್ಲ ಕೇಳ್ಕೊಂಡು ಮತ್ತೊಂದು ಸಾರಿ ಒಂದು ಮೀಟಿಂಗ್ ಮಾಡಿದ್ರು. ಅವಾಗ ನಾವು ಯಡಳ್ಳಿ ರವಿ ಅವರು ಮತ್ತು ಕುರುಕುಂದಿ ವೀರಭದ್ರಪ್ಪನವರು ಎಲ್ಲರೂ ಹೋಗಿದ್ವಿ. ಅವಾಗ ಯಾವ ರೀತಿ ಮಾಡಬೇಕು ಅನ್ನುವಂಥ ಹಿನ್ನೆಲೆ ಒಂದಿಷ್ಟು ಚರ್ಚೆಗಳಾದವು, ಒಂದಿಷ್ಟು ವಚನಗಳನ್ನು ಕೊಡ್ರಿ ಅಂದಿದ್ರು, ಕೊಟ್ಟಿದ್ವಿ. ಅದಕ್ಕೊಂದು ಫೈನಲ್ ಆಗಿ ಒಂದು ರೂಪ ಕೊಟ್ಟು ಒಂದು ಲೇಖನ ಮಾಡ್ರಿ ಅಂದಿದ್ರು. ನಾನು ಬೇರೆ ಕಡೆ ಹೋಗಿದ್ದಕ್ಕೆ 1 ತಿಂಗಳು 2 ತಿಂಗಳು ಆಗಲಿಲ್ಲ, ಅದನ್ನು ಮಾಡಿ ಕೊಟ್ಟಿವಿ ಸರ್. ಈಗ ಅದನ್ನು ಅವ್ರು ಎಲ್ಲ ಕಡೆ ಕಳಿಸಿ ಈಗಾಗಲೇ ಅದು ಬಂದದ. ಅದು ಇದು ನಿಜಾಚರಣೆಗಳನ್ನು ಮಾಡ್ಬೇಕಂದ್ರೆ ನಾವು JLMದವ್ರು ಮಾಡಿದ್ದಲ್ಲ. ಇದು ಹಿಂದೆ ಅಯ್ಯನಗೌಡ ಪಾಟೀಲ್ರಂಥವ್ರು ಇಲ್ಕಲ್ಲಪ್ಪಗಳು ಪ್ರಾರಂಭ ಮಾಡಿದ್ದು. ಹೌದು. ನಮ್ಮ ಮನೆಗೆ ಮೊಟ್ಟ ಮೊದಲು ಚನ್ವೀರ್ ಶಾಸ್ತ್ರಿಗಳು ಬಂದಾಗ ಎಲ್ಲ ಕಡೆ ಹೇಳ್ತಿದ್ರು, ನೀವು ಸ್ವಸ್ತಿಕ್ ಹಾಕಬಾರ್ದು ಅಂಗಡಿ ಪೂಜೆ ಮಾಡುವಾಗ, ಶಟಸ್ಥಲ ಬರಿಸಿ ಅದರ ಮೇಲೆ ಶ್ರೀ ಗುರು ಬಸವ ಮಂತ್ರ ಸಂಬಂಧ ಮಾಡಿಸ್ತಿದ್ರು. ವಹಿಗಳನ್ನ ಬರೆಯುವಾಗ ನಾವು ದೇವ್ರ ಹೆಸರು ಶ್ರೀಕಾರ ಹಾಕ್ತಿದ್ವಿ. ಅವಾಗ ಮೊದಲು ನೀವು ಬಸವಣ್ಣವ್ರ ಹೆಸರು ಬರಿಬೇಕಂತೇಳಿ ಬರೆಸ್ತಿದ್ರು ನಮ್ಮ ಚನ್ವೀರ್ ಶಾಸ್ತ್ರಿಗಳೆಲ್ಲ. ಹಿಂಗೆಲ್ಲ ಡೋಹರ ಕಕ್ಕಯ್ಯನವ್ರ ಹೆಸರು, ಹಳಳೆನವ್ರ ಹೆಸರು, ಹಿಂಗೆಲ್ಲ ಶ್ರೀಕಾರ ಎಲ್ಲ ಬರಿತಿದ್ವಿ ನಾವು. ಹಿಂಗೆಲ್ಲ ಅಂಗಡಿ ಪೂಜೆಗಳನ್ನು ಮಾಡಿಸುವಂಥ ವ್ಯವಸ್ಥೆ ಬಂತು. ನಾವೇ ಮಾಡಿಕೊಳ್ಳುವಂಥ ವ್ಯವಸ್ಥೆ. ಮದುವೆಯೊಳಗೆ ಅಕ್ಕಿ ಕಾಳು ಸಮಸ್ಯೆ ಏನ್ ಬರುತ್ತೆ ಸರ್, ಈಗ ನಾವು ನಿಜಾಚರಣೆಗಳನ್ನ ಮಾಡೋ ಸಂದರ್ಭದಲ್ಲಿ ಐನ್ಯಾರು ಅನಿವಾರ್ಯ ಅನ್ನೋ ಭಾವನೆಯಿಂದ ಈಗಿಲ್ಲ ಇಲ್ಲ. ಖರೆ ನಿಜಾಚರಣೆಗಳು ಆಚರಿಸುವಂತವ್ರ ಸಂಖ್ಯೆ ಪ್ರತಿ ತಾಲೂಕು, ಪ್ರತಿ ಜಿಲ್ಲೆ, ಪ್ರತಿ ಕ್ಷೇತ್ರದಲ್ಲಿ ಆಗ್ಬೇಕಂದ್ರ ನಿರ್ದಿಷ್ಟವಾದ ಒಂದು ರೂಪರೇಷನ್ ಕೊಟ್ಟು ನೀವು ತರಬೇತಿ ಮಾಡಿಸ್ಬೇಕು. ಈಗ ಅದೇನ್ JLM ಅದೇ ವಿಚಾರದ ಇದು ಇದ್ರೊಳಗೂ ಚರ್ಚೆ ಅಂದ್ರೆ ಈ ತರ ಎಲ್ಲ ಮಾಡ್ಕೊಂತ ಬಂದು ಒಂದು ಫೈನಲ್ ಫಾರ್ಮಿಗೆ ಬಂದ ಸರ್. ಬಸವ ಕೇಂದ್ರದೊಳಗ ಮಾಡಿದ್ರು. ಪೂಜ್ಯ ಮಾತಾಜಿಯವರು ಕೂಡ ಮಾಡಿದ್ರು. ಲಿಂಗಾಯತ ಸಂಸ್ಕಾರಗಳು ಅಂತ ಮಾಡಿದ್ರು. ಅಲ್ಲಿ ಸ್ವಲ್ಪ ನಮಗೆ ಬೇರೆ ಬೇರೆ ಕೆಲವೊಂದಿಷ್ಟು ಮೂರ್ತಿ ಪೂಜೆ ಅಂಥದ್ದು, ಗುರುಪೂಜೆ ಹೆಸರಿನೊಳಗೆ ಮೂರ್ತಿ ಪೂಜೆ ಅಂಥದ್ದು ಇಂತೆಲ್ಲ ಬಂತು. ಏನಿದ್ರು ಇಷ್ಟಲಿಂಗ ಪೂಜೆ ಒಂದು ಆಗ್ಬೇಕಂತ ಹೇಳಿ ನಾವು ಅದನ್ನೆಲ್ಲ ಸರಿಪಡಿಸಿಕೊಂಡು ಬಸವ ಕೇಂದ್ರದೊಳಗೆ ಚಿತ್ರದುರ್ಗದೊಳಗೆ ಬಂತು. ಆಮೇಲೆ ಅನೇಕರೆಲ್ಲರೂ ಅದೇ ಥರ ಮಾಡ್ಕೊತ ಹೊಂಟಿವಿ. ಈಗ ಎಲ್ಲರೂ ಅದನ್ನು ಅಪೇಕ್ಷೆ ಪಡಕತ್ತಾರ. ತಾವು ಹೇಳಿದಂಗ ಈಗ ನಮ್ಮಲ್ಲಿ ಅದನ್ನು ನಡೆಸುವಂಥ ಕಾರ್ಯಕರ್ತರು ಇಲ್ಲಾರ್ದಂಗ ಆಗ್ಯದ. ಎಲ್ಲದಕ್ಕೂ ಪಾಪ ಬರ್ಗೊಂಡೇರು ಹೋಗ್ಬೇಕಂದ್ರೆ ಹೆಂಗ್ ಹೋಗಕ್ಕಾಗತ್ತೆ? ಈಗ ಅಲ್ಲೆಲ್ಲೆಲ್ಲಿ ಹೋಗ್ತಾರೆ. ಈಗ ನಮ್ಮಲ್ಲೇ ಗದಿಗಿನಲ್ಲಿ ಒಂದೇ ದಿನ ನೀವು 4 ಮದುವೆ ಮಾಡ್ತೀವಿ ಅಂದ್ರೂ ತಯಾರದಾರ. ಏನೇನು ಈ ಸಮಸ್ಯೆ ಏನೇನು ಇಲ್ಲ. ಲಿಂಗಾಯತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇಷ್ಟು 30 ಜಿಲ್ಲೆಗಳಲ್ಲೂ ಲಿಂಗಾಯತರ. ಈಗ ಇನ್ನೂ ಕೂಡ ಇವುಗಳನ್ನ ತಿಳಿಸಿಕೊಡ್ಬೇಕು. ಯಾಕ ಆ ವೈದಿಕ ಮಂತ್ರಗಳ ಹಿಂದಿನ ಅರ್ಥ ಏನು, ಅದಕ್ಕೆಲ್ಲ ನಾವು ಏನು, ಎಸ್ ಆ ಸಪ್ತಪದಿ ಅಂದ್ರೆ ಏನು, ಇವ್ರು ಏನೇನೇನೋ ಆ ಅಭಿವೃದ್ಧಿ ಈ ಅಭಿವೃದ್ಧಿ ಅಂತ ಬರ್ಕೊಂತಾರ. ಆ ಶ್ಲೋಕಗಳ ಅರ್ಥಗಳನ್ನ ನಮ್ಮವ್ರಿಗೆ ಹೇಳ್ಬೇಕು. ಹೇಳಿದಾಗ ಅವರೇ ಬೇಡಂತಾರ. ಹೌದು, ಅವರೇ ಬೇಡಂತಾರ. ಈ ತತ್ವಗಳನ್ನ ಯಾಕೆ ನಾವು ಬೇಡಂತೀವಿ ಮತ್ತು ನಮ್ಮ ಸಿದ್ಧಾಂತ ಏನದ, ಆರಂಭಕ್ಕೆ ಹೇಳಿದ್ರೆ ಈ ಜಗತ್ತೆಲ್ಲವನ್ನೂ ಕೂಡ ಕಾಣ ಬರುವುದೆಲ್ಲವೂ ಕೂಡ ಕೂಡಲ ಸಂಗಮ ಅಂತ ತಿಳ್ಕೊಳ್ರಿ. ಜಗತ್ತೆಲ್ಲವೂ ಕೂಡ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಖಂಡ ತತ್ವ ಅಂತ ತಿಳ್ಕೊಂಡು ಪರಸ್ಪರರನ್ನ ಗೌರವಿಸುತ್ತಾ ಬದುಕುವಂತ ಒಂದು ಧರ್ಮ ಇದು. ಅದಕ್ಕೆ ಪೂರಕವಾಗಿರುವಂತಹ ಮನಸ್ಥಿತಿಯನ್ನ ಪಡೆಯಾಕ ಯಾವ ಅರಿವು ಬೇಕಂದ್ರೆ ಅಷ್ಟಾವರಣಗಳ ಅರಿವು ಬೇಕು. ಈ ಅಷ್ಟಾವರಣಗಳ ಅರಿವನ್ನ ಇಟ್ಟುಕೊಂಡು ಲಿಂಗ ಪೂಜೆ, ಲಿಂಗದ ಜೊತೆ ಅನುಸಂಧಾನ ಮಾಡುತ್ತಾ ಅವ ಹೋದಾಗ ಕೊನೆಯಲ್ಲಿ ಆ ಸಾಮರಸ್ಯದ ಸ್ಥಿತಿಗೆ ಹೋಗ್ತಾನ. ಎಲ್ಲ ಭೇದಗಳನ್ನ ಆತ ಕಳೆದುಕೊಂಡು ಆ ಲಿಂಗದ ಜೊತೆ ಆತ ಸಮರಸ ಹೋದಾಗ ಒಂದು ಆನಂದ ಸಿಗ್ತೈತಿ. ಅವಂಗ ಯಾಕೆ ಆನಂದ ಸಿಗುತ್ತ, ಇವೆಲ್ಲವುಗಳನ್ನ ಬಿಟ್ಕೊಂತ ಹೋಗಿದ್ದಕ್ಕೆ ನನಗೆ ಸಿಕ್ತು, ಅದನ್ನ ಮುಂದೆ ಅವ ಬದುಕ್ತಾನ. ಹೀಗೆ ಲಿಂಗಾಂಗ ಸಾಮರಸ್ಯವನ್ನ ಹೊಂದಿರುವಂತಹ ಮನುಷ್ಯ ಆತ ಬಹಿರಂಗವಾಗಿ ಈ ಪಂಚಾಚಾರಗಳನ್ನ ಆಚರಿಸ್ಕೊಂತ ಹೋಗ್ತಾನ. ಈ ಒಂದಕ್ಕೊಂದು ಸಂಬಂಧವಾಗಿರುವಂತದ್ದು. ಅಷ್ಟಾವರಣದ ಅರಿವು ಬರಬೇಕು. ಮೂಲ ಗುರುಬೀಜ ನಾನು, ಮೂಲ ಅರಿವೇ ನಾನು. ಆ ಅರಿವಿನ ಬೀಜ ಈ ಭೂಮಿಯೊಳಗೆ ಬಿತ್ತಿ ಆದ ಮೇಲೆ ಅದು ಬೆಳೀತದ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ಆ ಗುರುತತ್ವ ಬಿತ್ತಿ ಆದ ಮೇಲೆ ಅದು ಆಚಾರಕ್ಕೆ ಅಳವಡುವಲ್ಲಿ ಅದು ಲಿಂಗ ಅಂತ ಅನಿಸಿಕೊಳ್ತದೆ. ಅದು ಆಚಾರ ಲಿಂಗವಾಗಿ ಪೃಥ್ವಿ ತತ್ವದ ದೋಷಗಳನ್ನು ಕಳೀತದೆ. ಗುರುಲಿಂಗವಾಗಿ ಜಲತತ್ವದ ದೋಷಗಳನ್ನು ಕಳೀತದ. ಶಿವಲಿಂಗವಾಗಿ ಅಗ್ನಿತತ್ವದ ದೋಷಗಳನ್ನು ಕಳೀತದ. ಜಂಗಮಲಿಂಗವಾಗಿ ವಾಯುತತ್ವದ ಈ ಸಂಕಲ್ಪ ವಿಕಲ್ಪ ಅಂತ ಮಾತಾಡಿದ್ವಲ್ಲ ಈ ದೋಷಗಳನ್ನು ಕಳೀತದ. ಪ್ರಸಾದ ಲಿಂಗವಾಗಿ ಆಕಾಶ ತತ್ವದ ಅಜ್ಞಾನದ ದೋಷಗಳನ್ನು ಕಳೀತದ. ಹೀಗೆ ಕಳೆದು ಆತನನ್ನ ಮಹಾಲಿಂಗವನ್ನಾಗಿಸ್ತದ. ಹಿಂಗ ಹೋದಾಗ ಆತನೊಳಗೆ ಒಂದಿಷ್ಟು ಕಳ್ಕೊಂಡ ಮೇಲೆ ಒಂದಿಷ್ಟು ನಾವು ಪಡ್ಕೊಂತೀವಲ್ಲ,
ಒಂದಿಷ್ಟು ಕಳ್ಕೊಂಡ ಮೇಲೆ ನಾವು ಒಂದಿಷ್ಟು ಪಡ್ಕೊಂತೀವಲ್ಲ, ಆ ಪಡೆದುಕೊಳ್ಳುವಂತಹ ಮಹಾಜ್ಞಾನದ ಹಿನ್ನೆಲೆಯೊಳಗ ಆತನ ಮನಸ್ಥಿತಿ ಹಿಂಗ ನಿರ್ಮಾಣ ಆಗ್ತದ. ಅವ ಈ ನಡೆಯುವಂತಹ ಎಲ್ಲ ನಡೆಗಳು ಅವು ಪಂಚಾಚಾರಗಳು ಅಂತ ಅನಿಸಿಕೊಳ್ತವೆ. ಹ್ಮ್ ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ. ಈ ಜಗತ್ತೆಲ್ಲವೂ ಕೂಡ ಲಿಂಗವಲ್ಲದೆ ಇನ್ನೇನೂ ಅಲ್ಲ ಅಂತ ಅರಿಯುವುದೇ ಲಿಂಗಾಚಾರ. ಲಿಂಗಾಚಾರ. ಲಿಂಗ ಅನ್ನೋದೊಂದು ಮಹಾತತ್ವ. ಅದು ಲಿಂಗ ಅಂದ್ರೆ ಪ್ರೀತಿ. ಎಲ್ಲರನ್ನ ಪ್ರೀತಿಸಿಕೊಂತ ಎಲ್ಲರನ್ನ ತನ್ನವರಂತ ಭಾವಿಸಿಕೊಂಡು ನಡೆಯುವಂತಹ ರೀತಿ ಏನೈತೆ ಅದು ಲಿಂಗಾಚಾರ. ಹ್ಮ್ ಸಜ್ಜನ ಕಾಯಕ ಮಾಡಿ ಎಲ್ಲರಿಗೂ ಹಂಚಿಕೊಂಡು ತಿನ್ನುವಂತಹದ್ದು, ಎಲ್ಲರ ಜೊತೆ ಭೃತ್ಯಾಚಾರದಿಂದ ಬದುಕುವಂಥದ್ದು. ನೋಡಿ, ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯೊಳಗ ಎಲ್ಲರಲ್ಲಿ ಬರ್ತದಲ್ಲ, ಫ್ರಾಟರ್ನಿಟಿಯನ್ನ Fraternity. ಬದುಕುವುದಕ್ಕಾಗಿ ಭಾತೃತ್ವ. ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಯಾವ ಭ್ರಾತೃತ್ವ ಭಾವನೆಯನ್ನ ನಮ್ಮೊಳಗೆ ಮೂಡಿಸಿಕೊಂಡು ಬದುಕ್ತೀವಿ ಅಂತನ್ನುವಂಥದ್ದನ್ನು ಶಾಸನವನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟರು. ಅದನ್ನು 12ನೇ ಶತಮಾನದೊಳಗೆ ಬಸವಣ್ಣನವರು ಅದನ್ನೊಂದು ತಮ್ಮ ಮನಸ್ಥಿತಿಯನ್ನಾಗಿಸಿಕೊಳ್ಳುವಂತಹ ಶಿವಯೋಗವನ್ನು ಕೊಟ್ಟರು. ಹಾಗೆ ಬದುಕುವುದು ಆತನ ಮನಸ್ಥಿತಿ ಆಗ್ತದೆ. ಸರಿಯಾದ ರೀತಿಯಲ್ಲಿ ಶಿವಯೋಗವನ್ನ ಆತ ಮಾಡ್ಬೇಕು ಅನ್ನುವಂಥದ್ದು. ಉಡಾಫೆ ಈಗ ವಿಚಾರಗಳನ್ನ ಮಾಡಿವಿ, ವಿಚಾರಗಳ ಹಿನ್ನೆಲೆಯೊಳಗೆ ನಾವು ಬಹಳ ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಕಲ್ಕೊಂಡಿವಿ, ನಮಗೆಲ್ಲ ಗೊತ್ತಾಗೈತಿ ಇನ್ಯಾಕಂತ ಅನಿಸ್ಬೋದು. ವಿಚಾರ ಮಾಡಿ ನೋಡ್ರಿ, ನಿಮ್ಮ ಆಳದೊಳಗೆ ಜಾತಿ ಹೋಗಿಲ್ಲ ಅಂದ್ರೆ ನಮ್ಮ ಆಳದೊಳಗೆ ಜಾತಿ ಹೋಗಿಲ್ಲ. ರಾಷ್ಟ್ರಪತಿ ಆಗಿರಬಹುದು, ಪ್ರಧಾನಿ ಆಗಿರಬಹುದು, ಮುಖ್ಯಮಂತ್ರಿ ಆಗಿರಬಹುದು, ಏನೇ ಆಗಿರಬಹುದು, ಅಷ್ಟು ಎತ್ತರಕ್ಕೆ ಹೋದ್ರಿ, ಸತ್ಯ ಗೊತ್ತದ, ಸಂವಿಧಾನ ಓದ್ಕೊಂಡಿರಿ, ಆದ್ರೆ ನಿಮ್ಮೊಳಗಿನ ಜಾತಿ ಹೋಗಿಲ್ಲ. ಜಾತೀಯತೆ ತಪ್ಪು ಅಂತ ನೀವು ಬದುಕ್ತೀರಿ ಹಂಗ, ಆದ್ರೆ ಹೋಗಿಲ್ಲ ನಿಮ್ಮೊಳಗ. ಅದನ್ನು ಕಳೆದುಕೊಳ್ಳುವುದಕ್ಕಾಗಿಯೇ ಇದು ಇಷ್ಟಲಿಂಗ. ಅದನ್ನು ಕಳೆಯದೇ ಇದ್ರೆ ಆ ಲಿಂಗಕ್ಕೆ ಏನೂ ಅರ್ಥ ಇಲ್ಲ, ಬರೀ ಕಲ್ಲು ಅಂತ ಹೇಳ್ತಾರೆ. ಪರಿಣಾಮ ಇಲ್ಲದಿದ್ರೆ ಮತ್ತೆ ಕಲ್ಲೇ ಅದು. ಹೌದು, ಚಂದಗ ಕೆತ್ತಿರುವಂತಹ ಕಲ್ಲು. ಆಚಾರಗಳ ಅಷ್ಟವಣ ಆದ್ಮೇಲೆ ಆಚಾರಗಳು, ಪಂಚಾಚಾರಗಳು: ಲಿಂಗಾಚಾರ, ಸದಾಚಾರ, ಭರ್ತಾಚಾರ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ಭೃತ್ಯಾಚಾರ, ಗಣಾಚಾರ. ಆಮೇಲೆ ಸರ್ ಈ ನೆಕ್ಸ್ಟ್ ತತ್ವಗಳಿಗೆ ನಾವು ಹೆಂಗ್ ಬರ್ಬೇಕು? ಇವುಗಳನ್ನ ಸರಳೀಕರಿಸ್ತೇವೆ. ಇದು 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 ಏನ್ ಇದು ತಿಳುವಳಿಕೆಗಾಗಿ ಭಿನ್ನ ಭಿನ್ನವಾಗಿಟ್ಟು ಹೇಳ್ತಾರೆ ಅವರು. ತಿಳುವಳಿಕೆಗಾಗಿ ಭಿನ್ನ ಭಿನ್ನವಾಗಿಟ್ಟು ಹೇಳ, ಎಲ್ಲವೂ ಒಂದೇ. ಇದು ಒಂದೇ ತತ್ವದ ವಿಕಾಸ. ಇದು ಭಕ್ತಿ ಅನ್ನುವಂತ ಈ ಪೃಥ್ವಿ, ಈ ಶರೀರ ಏನೈತಲ್ಲ, ಇದ್ರೊಳಗ ಆ ಅರಿವು ಬೋಧಿಸಿ ಆದ ಮೇಲೆ ಆ ಅರಿವನ್ನ ದೇಹ ಮನ ಭಾವಗಳಿಗೆ ವಿಸ್ತರಿಸಿಕೊಳ್ಳುವ ರೀತಿ ಅದು ಲಿಂಗ ಅಂತ ಅನಿಸಿಕೊಳ್ತದ. ಹಂಗ ವಿಸ್ತರಿಸಿಕೊಂಡಾದ ಮೇಲೆ ಆತನೊಳಗೊಂದು ಮನಸ್ಥಿತಿ ಉತ್ಪನ್ನ ಆಗ್ತದ, ಅದು ಅನುಭವ ಜಂಗಮ ಅಂತ ಅನಿಸಿಕೊಳ್ತತಿ. ಅಂತಪ್ಪ ಭಾವದ ತರಂಗಗಳು ದೇಹದ ತುಂಬೆಲ್ಲ ಪ್ರವಾಹಿಸ್ತವು, ಅದು ಪಾದೋದಕ ಅಂತ ಅನಿಸಿಕೊಳ್ತತಿ. ಅಂತಪ್ಪ ಆ ಪ್ರವಾಹದಿಂದ ಆತ ಸಂತೃಪ್ತನಾಗ್ತಾನ. ಎಲ್ಲವನ್ನ ಕಳೆದುಕೊಂಡು ಎಲ್ಲವೂ ನಾನೇ, ಎಲ್ಲವೂ ನೀನೇ, ನಾನು ನೀನು ಎಂಬುದು ಏನೇನೂ ಇಲ್ಲದ ನಾವೆಲ್ಲರೂ ಒಂದೇ ಅನ್ನುವಂಥ ಮಹಾತತ್ವಕ್ಕೆ ಹೋದಾಗ ಆತನಿಗೆ ಪ್ರಸನ್ನತೆ ಅನ್ನುವಂಥದ್ದು ಮೂಡ್ತದ. ಅಂತಪ್ಪ ಪ್ರಸಾದಿ ಆಗಿರುವಂತಹ ಆ ಜೀವಿ ಆತ ವಿಭೂತಿ ಪುರುಷನೇ ಆಗ್ತಾನೆ. ಎಲ್ಲ ಭೂತತ್ವವನ್ನು ಕಳೆದುಕೊಂಡುವಂತಹ ವಿಭೂತಿನೇ ಆಗ್ತಾನ. ಪರಶಿವ ತತ್ವದ ಮೈ ಬೆಳಗ ಅಂತ ಅವ ಅನಿಸಿಕೊಳ್ತಾನ. ದೇಹದ ತುಂಬೆಲ್ಲ ರುದ್ರಾಕ್ಷಿಗಳನ್ನೇ ಧರಿಸಿಕೊಂಡಿರುವಂತಹ ಶಿವಜ್ಞಾನ ನೇತ್ರವೇ ರುದ್ರಾಕ್ಷಿ. ನೋಡಿದ್ದೆಲ್ಲವೂ ಕೂಡ ಆತನಿಗೆ ರುದ್ರಾಕ್ಷಿ. ಕಣ್ಣಿಂದ ನೋಡು, ಮೂಗಿನಿಂದ ನೋಡು, ಕಿವಿಯಿಂದ ನೋಡು, ಏನು ನೋಡಿದ್ರು ಅದು ಶಿವವೇ, ಅದು ಲಿಂಗವೇ ಅಂತ ಕಾಣಿಸ್ತದ. ಹಿಂಗ ಕಾಣಿಸುವಂತಹ ಸ್ಥಿತಿಗೆ ಹೋದಾಗ ಆತ ಕೇವಲ ಮಂತ್ರ ಪುರುಷ, ಪ್ರಣವ ಪುರುಷನಾಗ್ತಾನ. ಆತ ನಿಜ ಬಸವನೇ ಆಗ್ತಾನ. ಹಿಂಗ ಅದನ್ನ ಸಾಧಿಸಿಕೊಂತ ಹೋದಾಗ ಅವು ಆತನಲ್ಲಿ ಅಳವಡ್ತಾವು. ತಿಳುವಳಿಕೆಗಾಗಿ ಭಿನ್ನ ಮಾಡಿಟ್ಟು 8 ಪ್ರತ್ಯೇಕ ಕೊಟ್ಟರು. ಪ್ರತ್ಯೇಕ ಅಲ್ಲ, ಗುರು ಬೇರೆ, ಲಿಂಗ ಬೇರೆ, ಜಂಗಮ ಬೇರೆ, ಎಲ್ಲ ಒಂದೊಂದು ಸ್ಥಿತಿಗಳು. ಸಾಧಿಸಿಕೊಂತ ಹೋದಾಗ ತಿಳುವಳಿಕೆ ಬರಲಿ ಅಂತ ತಿಳ್ಕೊಂಡು ಅವ್ರು ಹಂಗೆ ಹೇಳ್ಕೊಂತ ಹೊಂಟ್ರು. ಸ್ಥಳಗಳು 6 ಸ್ಥಳಗಳು ಹಿಡಿದುಕೊಂಡು ಕುಂತಾಗ ಶ್ರದ್ಧೆಯಿಂದ ಆತ ಲಿಂಗವನ್ನ ನೋಡ್ತಾ ನೋಡ್ತಾ ಹೋಗ್ತಾನ. ಆತ್ಯಂತಿಕವಾಗಿ ನಾನು ಏನಾಗ್ಬೇಕಂತ ಅನ್ಕೊಂಡಿನಲ್ಲ, ಆ ಮಹಾತತ್ವವೇ ನಾನು ಅನ್ನುವ ಕುರಿತಾಗಿನ ಶ್ರದ್ಧೆ, ಅದು ಭಕ್ತ ಅಂತ ಅನಿಸಿಕೊಳ್ತತಿ. ಆ ಶ್ರದ್ಧೆಯೇ ಬಲಿದು ನಿಷ್ಠೆ ಅಂತ ಅನಿಸಿಕೊಳ್ತತಿ. ಮಹೇಶ ಸ್ಥಳ. ಹಾಗೆ ಆತ ಮಹೇಶನಾದಾಗ ಅನ್ಯವೇನೂ ಆತನಿಗೆ ಕಾಣೋದಿಲ್ಲ.
ಲಿಂಗವಲ್ಲದೆ ಇನ್ನೇನು ಇಲ್ಲವೇ ಇಲ್ಲ ಅನ್ನುವಂಥ ತಿಳುವಳಿಕೆಗೆ ಬರ್ತಾನೆ. ಅದನ್ನು ತಿಳಿದುಕೊಂಡಾದ ಮೇಲೆ ಇನ್ನೇನು ಬೇಕಾ? ಲಿಂಗವನ್ನು ಅರಿಯದೆ ಮತ್ತೇನನ್ನು ಅರಿದಡೆಯೂ ಫಲವಿಲ್ಲ. ಲಿಂಗವನ್ನು ಅರಿದ ಬಳಿಕ ಇನ್ನೇನನ್ನು ಅರಿದಡೆಯೂ ಅರ್ಥನೇ ಇಲ್ಲ. ನೀವು ಲಿಂಗ ಅಂತ ತಿಳ್ಕೊಂಡ ಮೇಲೆ ಇನ್ನೇನು ನಿಮ್ಮನ್ನು ತಿಳ್ಕೊಳ್ಳೋದೈತೆ? ಆಮೇಲೆ ನಿಮ್ಮನ್ನು ಸಿದ್ದು ಯಾಪಲ್ ಪರ್ವಿ ಅನ್ನಕ್ಕಾಗ್ತದೆ? ನೀವೇ ಲಿಂಗ ಅಂತಂದ ಮೇಲೆ ಅದಕ್ಕಿಂತ ಹೆಚ್ಚಿನ ಇನ್ನೇನು? ಆ ಲಿಂಗ ನಾನೂ ಹೌದು, ನೀನೂ ಹೌದು, ಜಗತ್ತೆಲ್ಲವೂ ಹೌದು ಅನ್ನುವಂಥ ಭಾವಕ್ಕೆ ಒಳಗಾಗ್ತಾನ. ಇದನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುತ್ತಾ ಆತ ಮೇಲೆ ಹೋದಲ್ಲಿ ಆತ ನಿಜ ಪ್ರಸಾದಿಯಾಗ್ತಾನ. ಪರಮ ಪ್ರಸನ್ನತೆಯಿಂದ ಕೂಡಿ ಶಿವತತ್ವವನ್ನು ಒಳಗೊಂಡು ಆತನ ದೃಷ್ಟಿಯೆಲ್ಲವೂ ಕೂಡ ಶಿವಲಿಂಗವಾಗ್ತದೆ. ಮುಂದೆ ಆತನ ಪ್ರಾಣದ ತುಂಬೆಲ್ಲ ಈ 3 ಮಾರ್ಗ ಕ್ರಿಯೆಗಳು, ಇನ್ನು ಉಳಿದದ್ದು 3 ಮೀರಿದ ಕ್ರಿಯೆಗಳು. ಈ 3 ಕ್ರಿಯೆಗಳನ್ನ ಆತ ತನ್ನ ಬಹಿರಂಗಕ್ಕೆ ಆತ ಅನ್ವಯಿಸಿಕೊಳ್ಬಿಡ್ತಾನ, ಪ್ರಾಣಲಿಂಗಿ ಆಗ್ತಾನ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ. ಆ ನಂತರ ಶರಣನೇ ಆಗ್ತಾನ, ಆತನೇ ಜಂಗಮ. ಶರಣನಾದ ನಂತರ ಅದರೊಳಗೆ ಸಮರಸಾಗಿ ಹೋಗಿಬಿಡ್ತಾನ. ಶರಣ ಮತ್ತು ಐಕ್ಯ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ, ಸೂಕ್ಷ್ಮದ ಭೇದ ಅಷ್ಟೇ. ಸೂಕ್ಷ್ಮದ ಭೇದ ಶರಣನಾಗುವಲ್ಲಿ ಐತಿ, ಆದ ಮೇಲೆ ಆ ಭಾವವೂ ಇಲ್ಲ. ಅಂಥಪ್ಪ ಆ ಭಾವದೊಂದಿಗೆ ಹೋಗ್ತಾನೆ. ಅಂಗ ಲಿಂಗವಾಗುವುದು. ಅಂಗ ಅಂದ್ರೆ ವ್ಯಷ್ಟಿ, ಲಿಂಗ ಅಂದ್ರೆ ಸಮಷ್ಟಿ. ವ್ಯಷ್ಟಿ ಸಮಷ್ಟಿಯೊಳಗೆ ಒಂದಾಗಿ ಬಿಡೋದು, ಅದೇ ಲಿಂಗಾಂಗ ಸಾಮರಸ್ಯದ ಸುಖ. ಹಂಗೆ ಸಮಷ್ಟಿಯೊಳಗೆ ಆತ ಕರಿಗೆ ಹೋದಾದ್ಮೇಲೆ ಬಹಳ ಸಂತೋಷ ಆಗ್ತದೆ. ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವಕ್ಕೊಳಗಾದಾಗ ಕೇವಲ ಶಾಂತಿ ಸಂತೋಷ ಇರ್ತದೆ. ನಾವೆಲ್ಲರೂ ಬೇರೆ ಬೇರೆ ಅಂದಾಗ ಈ ಅಪನಂಬಿಕೆಗಳು ಹುಟ್ಟಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಲಾರ್ದಂಗಾಗಿ ಅಲ್ಲಿ ಕೇವಲ ಅಶಾಂತಿ ಉಳಿತದ, ಅಸಮಾಧಾನ ಉಳಿತದ. ಇದು ಶಟಸ್ಥಲದ ಸಾಧನೆ. ಇವು 3 ಆಯಾಮಗಳನ್ನ ಸರ್ ಯಾರು ನಿಜಾಚರಣೆಗಳನ್ನ ಪಾಲಿಸ್ಬೇಕಂತಾರ, ತಮ್ಮಂತವರು ಟ್ರೈನರ್ ಆಗಿ ತರಬೇತಿಯನ್ನು ಕೊಟ್ಟು ಅವರಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಹುಟ್ಟಿಸಿ ಇದು ಬರೀ ತೋರ್ಪಡಿಕೆ ಆಗದಂಥ ರೀತಿಯಲ್ಲಿ ಮಾಡಿದಾಗ ಇದು ಸಾಧ್ಯ ಆಗ್ತದೆ. ಅದಕ್ಕೊಂದು ಅಸ್ತ್ರವಾಗಿ ನಿಮಗೆ ಇವತ್ತು ಜಾಗತಿಕ ಲಿಂಗಾಯತ್ ಮಹಾಸಭೆ ಇದೆ. ಎಲ್ಲ ಜಿಲ್ಲೆಯಲ್ಲಿ 20 ಜಿಲ್ಲೆಗಳಲ್ಲಿ ಅಧ್ಯಕ್ಷರದಾರ, 30 ಜಿಲ್ಲೆಗಳಲ್ಲಿ ಸದಸ್ಯರದಾರ. ಇದರಿಂದ ಹೊಸತನವನ್ನು ಹುಡುಕ್ತಾರ. ಹಾಗಿದ್ದಾಗ ಇದು ಸಣ್ಣ ಒಂದು ಬಿರುಗಾಳಿ ಬೀಸ್ತು, ಕಣ್ಣಾಗ ಧೂಳು ಬಂತು, ಬಿದ್ರಿಯವ್ರದ್ದು, ಇದನ್ನು ಬಿಟ್ಟುಬಿಡೋಣ. ಈಗ ಇದರ ಆಶಯಗಳನ್ನು ಒಂದು ನಿಜಾಚರಣೆಗಳು ಹೇಳಿದ್ರಿ. ನಿಜಾಚರಣೆಗಳನ್ನು ತಲುಪಿಸುವ ವಿಧಾನಗಳಲ್ಲಿ ಯುವಕರ ಪಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಮಾಡಬೇಕು? JLMದವ್ರದ್ದು ಅದೇ ವಿಚಾರ ಅದ ಇದೆ, ಸಾಹೇಬ್ರದ್ದು ಅದೇ ಇದೆ ಸರ್, ಸಾಹೇಬ್ರ ವಿಚಾರ ಇದೆ. ಇಂಪ್ಲಿಮೆಂಟೇಷನ್ ಪಾರ್ಟ್ ಬಂದಾಗ ಆಯಾ ಜಿಲ್ಲಾ ಅಧ್ಯಕ್ಷರನ್ನ ಹೆಂಗ್ ನಿರ್ವಹಣೆ ಮಾಡ್ಬೇಕು ಅನ್ನೋದು ಅದನ್ನ ಆ ಜವಾಬ್ದಾರಿಯನ್ನು ಅವರೇ ಕೊಡ್ತಾರೆ ಸರ್. ಅವರು ವಿಚಾರ ಅವ್ರು ಹೇಳಿರೋದಂದ್ರೆ ಎಲ್ಲರನ್ನೂ ಕರೆದು ವಿಚಾರ ಮಾಡಿ ಜಿಲ್ಲಾ ಅಧ್ಯಕ್ಷರುಗಳನ್ನ ಸೇರಿಸಿಕೊಂಡು ಅಲ್ಲಲ್ಲೇ ಈಗೇನು ನಿಜಾಚರಣೆಗಳನ್ನ ಮಾಡ್ತಾರ. ಅಲ್ಲಿ ಜಮಖಂಡಿಗೆ ಹೋದ್ರೆ ನಮ್ಮ ರವಿ ಹಳ್ಳಿ ಮಾಡ್ತಾರ, ನೀವು ಈ ಕಡೆ ಹೋದ್ರೆ ನಮ್ಮ ಮಠಪತಿ ಮಾಡ್ತಾರ, ಹಾರುಗೆರೆಗೆ ಹೋದ್ರ ಇಲ್ಲ ಹಾರುಗೆರೆಗೆ ಹೋದ್ರೆ ಆಯರ್ ಮಠಪತಿ, ನಮ್ಮ ಮಲ್ಲಯ್ಯ ಮಠಪತಿ ಇಲ್ಕಲ್ದೊಳಗೆ ಮಾಡ್ತಾರ, ಲಿಂಗಸೂರ್ಕ್ ಹೋದ್ರೆ ನಮ್ಮ ಅಕ್ಕನ ಬಳಗದವ್ರು ಎಲ್ಲರೂ ಮಾಡ್ತಾರ, ನಮ್ಮ ಶಂಕರಗೌಡನ ನೇತೃತ್ವದೊಳಗೆ ಎಲ್ಲರೂ ಮಾಡ್ತಿದ್ರು, ನಮ್ಮ ಈಗ ಬಳಗಾನೂರು ಸರ್ ಅವರೆಲ್ಲರೂ ಮಾಡ್ತಾರೆ, ಎಲ್ಲೆಲ್ಲಿ ಹೋಗಿ ಮಾಡಿ ಬರ್ತಾರ. ಅಪ್ಪ ಅವ್ರು ಕುರ್ಕುಂದಿ ಅಪ್ಪ ಅವ್ರು ಲಿಂಗೈಕ್ಯರಾದ ಮೇಲೆ ಅಲ್ಲಿ ಬಸವ ಕೇಂದ್ರದ ಅವ್ರು ಮಾಡ್ಕೊಂತ ಹೊಂಟಾರ. ಹಿಂಗೆ ಎಲ್ಲಾ ಕಡೆ ಮಾಡುವಂಥವ್ರು ಅದಾರ. ಅವ್ರೆಲ್ಲರೂ ಸೇರಿಸಿಕೊಂಡು ಇದಕ್ಕೊಂದು ವ್ಯವಸ್ಥೆ. ಹಿರಿಯರ ಪಡೆ ಇದೆ, ಯುವಕರ ಪಡೆ ಬೇಕು ಅಲ್ಲ, ಯುವಕರೇ ಅದಾರ. ಈಗ ನಾ ಹೇಳಕತ್ತಿದ್ದು ಎಲ್ಲರ ಹೆಸರು ಅಂತ ಬಾಳ ಸೀನಿಯರ್ಸ್ ಏನಲ್ಲ. ಈ ನಿನ್ನೆ ನಮ್ಮ ಶ್ರೀಮಂತ ಕಾರಣ ನಮ್ಮ ಹುಡುಗರದ್ದು ಮಾಡಿದ್ರಲ್ಲ, ಆಕಿ ನಮ್ಮ ಶಿಲ್ಪಾನ ಮಾಡಿದ್ಲು, ಸಣ್ಣ ಹುಡುಗಿ. ಮತ್ತ ಎಲ್ಲರೂ ಮಾಡ್ತಾರ, ಆ ಪಡೆನೂ ತಯಾರದ. ಅಷ್ಟೇ ಹಿರಿಯರಾದಂಥವ್ರು ಇದರ ಮುಖಂಡರು ಇಷ್ಟಲಿಂಗದ ಅನುಸಂಧಾನದ ಕುರಿತಾಗಿ ಉಡಾಫೆಯ ಮಾತುಗಳನ್ನ, ಅಸಡ್ಡೆಯ ಮಾತುಗಳನ್ನ ಮಾತನಾಡುವ ಬಹಳಷ್ಟು ಜನರು ನಾನು ನೋಡ್ಕೊಂಡೇನಿ. ಹೊರಗ ಏನೇನೇನೋ ಮಾತಾಡ್ತಾರ, ಅದು ಹಂಗಲ್ಲ. ಅನುಸಂಧಾನ ಈಗ ಒಂದು ಯೋಗ ಅಂತ ಅನ್ನೋದು ಬೇಕಾಗಿ ಬುದ್ಧನ ಕುರಿತಾಗಿ ತಮಗೂ ಬಹಳಷ್ಟು ಗೊತ್ತದ, ನೀವು ಅಟೆಂಡೋ ಆಗಿರಿ. ವಿಪಸ್ಸನ ಯೋಗ ಯಾಕ ಅವ್ರಿಗೆ ಬೇಕು ಅಂತ ಅನಿಸ್ತದ? ಆ ಎಲ್ಲ ಯೋಗಗಳು ನಿಮ್ಮ ಶಿವಯೋಗದೊಳಗೆ ಬರ್ತದೆ, ಅದಕ್ಕಿಂತ ಮೀರಿದ್ವದ. ಹೌದು, ಅಲ್ಲಿ ವಿಪಸ್ಸನದೊಳಗ ನೀವು ಧ್ಯಾನಾಸಕ್ತರಾಗಿ ನಿಮ್ಮ ದೇಹದ ಎಲ್ಲ ಭಾಗಗಳಿಗೆ ಹೋಗ್ತೀರಿ, ಹೌದಾ? ಇಂಟರ್ನಲ್ ಕಾಲಿನ ತುದಿಗಳವರೆಗೂ ಹೋಗ್ತೀರಿ. ಹೌದು. ಇಲ್ಲಿ ನೀವು ಲಿಂಗವನ್ನ ಹಿಡಿದುಕೊಂಡು ಲಿಂಗ ಅನ್ನುವಂತ ಈ ಕಳೆಯನ್ನ ಎಲ್ಲಾ ಕಡೆ ಸ್ಥಾಪಿಸ್ಕೊಂತ ಹೋಗ್ತೀರಿ. ಅಲ್ಲಿ ಅದನ್ನ ಗಮನಿಸ್ಕೊಂತ ಹೋಗ್ತೀರಿ. ನೀವು ಇಲ್ಲಿ ಲಿಂಗದ ಕಳೆಯನ್ನ ಸ್ಥಾಪಿಸ್ಕೊಂತ ಹೋಗ್ತೀರಿ. ಬೆರಳಲ್ಲ ಇದು, ನನ್ನ ಕಾಲುಗಳಲ್ಲ, ಇದು ಶಿವಲಿಂಗ. ಇದು ಶಿವಲಿಂಗ ಎಲ್ಲಿ ಪಾದ ಬೆಳೆಸ್ಬೇಕ್ರಿ? ಅಲ್ಲಿ ಬರೀ ಉಸಿರು ಹೇಳ್ತಾರ, ನೀವು ಲಿಂಗವನ್ನು ಪೂರ್ತಿ ಅಂದ್ರ ಇದನ್ನ ಆತ ಸಾಧನೆ ಮಾಡಿದಂಗ. ಹೌದು, ಸಾಧನೆ ಮಾಡಿದಂಗ ಆ ಮಂತ್ರಗಳ ಉಚ್ಚಾರಣ ಎಷ್ಟು ಚಂದ ಅವ್ರು ತಯಾರು ಮಾಡ್ಯಾರ. ಅದನ್ನ ಅನುಭಾವಿಗಳು ಬಹಳ ಚಂದ ಹೇಳ್ತಾರ.
ಮೂಲ ಆ ವಸ್ತುವೇ ಪ್ರಣವ, ಮೂಲ ಪ್ರಣವವೇ ಬಸವ. ಹ್ಮ್ ಪ್ರಣವಗಳನ್ನು ದೀರ್ಘವಾಗಿ ಅನುಸ್ವಾರ ಸಹಿತವಾಗಿ ಉಚ್ಚಾರ ಮಾಡಿದ್ರೆ ಆ ವೈಬ್ರೇಷನ್ಸ್ ಒಳಗಡೆ ಉಳಿದು ಒಂದು ರೀತಿಯ ಕಂಪನ ನಿಮ್ಗೆ ಉಂಟಾಗ್ತತಿ, ಅದರ ಅನುಭವ ಬರ್ತದೆ. ಬ ಅನ್ನುವಲ್ಲಿ ಬಾಮ್ ಅನುಸ್ವಾರ ಒಳಗ ಉಳಿತದ, ಒಳಗೆ ಆ ವೈಬ್ರೇಷನ್ಸ್ ಒಳಗೆ ಹೋಗ್ತದೆ, ಒಂದು ಸಂಚಲನ ಆಗ್ತದೆ. ನಿಧಾನವಾಗಿ ಅಂದು ನೋಡ್ರಿ, ಬಾಮ್ ಸಾಮ್ ವಾಮ್, ಇದು ಮೂಲ ನಮ್ಮ ಪ್ರಣವ. ಓ ಬಸವಕ್ಕೆ ಮೂಲ ಪ್ರಣವ ಓಂಕಾರವನ್ನು ಸೇರಿಸ್ಬೇಕು. ಹಾ. ಬಂ ಬಾಮ್ ಸಾಮ್ ವಾಮ್ ಆಮ್ ಹಾ ಅನುಸ್ವಾರ ಸೇರಿಸೋದು, ಪೂಜೆ ಸೇರಿಸೋದು, ಓಂಕಾರ ಅಲ್ಲ, ಪೂಜೆ ಸೇರಿಸೋದು. ಪೂಜೆ ಸೇರಿಸೋದು. ಬಾಮ್ ದೀರ್ಘವಾಗಿ ಅನ್ನೋದು, ಬ ಇದು ಬಾಮ್. ಬಮ್ ಅನ್ನಕ, ಬಮ್ ಅಂದ್ರ ನೀವು ಬೆಳಸಕ್ ಆಗುದಿಲ್ಲ, ದೀರ್ಘವಾಗಿ ಅನ್ಲಿಕ್ಕೆ ಆಗೋದಿಲ್ಲ. ಬಾಮ್ ಅದು ಆದ್ಮೇಲೆ ಅದು ಪ್ರಣವಗಳು, 3 ಪ್ರಣವಗಳು ಬರ್ತಾವು. ಅದ್ರ ಅವ್ರಿಗೇನು ಹೇಳ್ತಾರ ಮುಂದೆ ಅದು ನಿರಂಜನ ಲಿಂಗದ ಸ್ಥಿತಿ, ಚಿನ್ನಾದ ಚಿದ್ಬಿಂದು ಚಿತ್ಕಳೆದಾದ ಮೇಲೆ ನಿಷ್ಕಲ ಲಿಂಗದ ಸ್ಥಿತಿಗೆ ಬರ್ತಾರ. ಅದು ಅಕಾರ ಉಕಾರ ಮಕಾರಗಳು ಅಂತ ಹೇಳ್ತಾರೆ, ಮಕಾರವೇ ನಿಷ್ಕಲ ಲಿಂಗ. ಆ ನಂತರದಲ್ಲಿ ಉತ್ಪನ್ನವಾಗಿರುವಂತಹದ್ದು ಮಹಾಲಿಂಗ, ತೋರಿ ಬಂದಿರುವಂತಹ, ಈ ಜಗತ್ತಿನಲ್ಲಿ ತೋರಿ ಬಂದಿರುವಂತಹ ಪ್ರಥಮ ಭಿತ್ತಿ ಅದು ಮಹಾಲಿಂಗ. ಅಲ್ಲಿಂದ ಈ ಪಂಚಭೂತಗಳು, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಯಕಾರ ವಕಾರ ಶಿಕಾರ ಮಕಾರ ನಕಾರ, ಅದೇ ನಮಃ ಶಿವಾಯ. ಇವುಗಳನ್ನ ಇದನ್ನೊಂದು ಎಚ್ಚರಿಕೆಯಿಂದ ಗಮನಿಸ್ಬೇಕು. ನಾವು ಮಂತ್ರಗಳನ್ನ ಅನ್ನುವರಲ್ಲ, ಬಹಳ ಮಂದಿ ಪ್ರಶ್ನೆ ಕೇಳ್ತಾರೆ, ಯಾವ ಮಂತ್ರ ಅನ್ಬೇಕು? ಮಂತ್ರ ಅನ್ನುವರಲ್ಲ, ನಾವು ಮಂತ್ರಗಳನ್ನ ಅನ್ವಯಿಸಿಕೊಳ್ಳುವವರು. ನಕಾರವೆಂಬುದು ನನ್ನ ಆಶಿಕ ನಾಸಿಕ. ಹಿಂಗಾಗಿ ಕೊನೆಗೆ ಶರಣರು ಎಲ್ಲಿಗೆ ಬರ್ತಾರಂದ್ರ, ನಾಸಿಕದಲ್ಲಿ ಆಚಾರಲಿಂಗವಾಗಿ ತೋರಿದಾತ ಬಸವಣ್ಣ, ಜಿಹ್ವೆಯಲ್ಲಿ ಗೋರಿಲಿಂಗವಾಗಿ ತೋರಿದಾತ ಬಸವಣ್ಣ, ಕಂಗಳಲ್ಲಿ ಶಿವಲಿಂಗವಾಗಿ ತೋರಿದಾತ ಬಸವಣ್ಣ, ತ್ವಕ್ಕಿನಲ್ಲಿ ಜಂಗಮಲಿಂಗವಾಗಿ ಬೆಳಗುವಾತ ಬಸವಣ್ಣ, ಕರ್ಣಂಗಳಲ್ಲಿ ಪ್ರಸಾದಲಿಂಗವಾಗಿ ಜ್ಞಾನವ ಗ್ರಹಿಸುವಾತ ಬಸವಣ್ಣ. ಆ ಇಡೀ ಆ ಮಂತ್ರವನ್ನ ಬಸವ ಅನ್ನುವಂಥ ಮಹಾ ಮಂತ್ರದೊಳಗ ಸೇರಿಸಿ ಬಿಡ್ತಾರೆ. ಕೊನೆಗೆ ಆತ ಚಿಂತನೆ ಮಾಡುತ್ತಾ ಮೊದಲ ಅಕ್ಷರಗಳಿಗೆ ಹೋದಂಥವ ಅಕ್ಷರಗಳನ್ನು ಮೀರಿ ಬಸವ 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 ಅನ್ನೋದೇ ಆತ್ಯಂತಿಕವಾಗಿ ಆತನೊಳಗೆ ಉಳಿದ್ಬಿಡ್ತತಿ. ಅದಕ್ಕೆ ಅತನಿ ಶಿವಿಗಳ ಥರ ಬಸವ ಬಸವ ಎಂದು ಮುಳುಗುಂದ ಬಾಲಿಲ ಮಹಾಂತ ಶಿವಿಗಳು ಬಸವ ಬಸವ ಎಂದು ಭಜಿತವ ಧರಿಸಿ ಬಸವಾದಿ ಶರಣರು ಬಯಲಾದರಯ್ಯ. ಹೀಗೆ ಆತ ಅನ್ನುತ್ತಾ ಸಂಪೂರ್ಣ ಬಸವಮಯ ಆಗ್ತಾನ, ಅಂದ್ರೆ ಲಿಂಗಮಯ ಆಗ್ತಾನ, ಜಗತ್ತನ್ನು ತನ್ನಂಗ ಪ್ರೀತಿಸ್ತಾನ. ಇಂಥ ಶಿವಯೋಗವನ್ನು ಶರಣರು ಕೊಟ್ಟರು. ಅದನ್ನ ನಾವು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಂತ, ಆರಂಭದಿಂದ ಹೇಳ್ಕೊಂತ ಹೊಂಟ್ರೆ ಅವರು ಶಾಲೆ ಚಂದಗ ಕಲಿತಾರ, ಪ್ರೀತಿಯಿಂದ ಕಲಿತಾರ, ಎಲ್ಲರ ಜೊತೆಗೆ ಯಾವುದೇ ದ್ವೇಷ ಅಂಥದ್ದು ಇಂಥದ್ದು ಮಾಡಲಾರ್ದು ಎಲ್ಲರ ಜೊತೆ ಭಾಳ ಚಂದಗ ಬದುಕ್ತಾರೆ. ಅಲ್ಟಿಮೇಟ್ಲಿ ನಾವು ಪ್ರಸನ್ನತೆಯಿಂದ ಬದುಕಬೇಕು ಅನ್ನುವಂಥದ್ದೇ ನಮ್ಮ ಮೂಲ ಉದ್ದೇಶ. ಬಸವಣ್ಣ ಬಂದಿರುವುದೇ ಜಗತ್ತಿಗೆ ಪ್ರಸನ್ನತೆಯನ್ನು ಉಂಟು ಮಾಡುವುದಕ್ಕಾಗಿ. ನೀವು ಸಾಹಿತಿಗಳು, ನಿಮಗೆ ಗೊತ್ತದ, ಹರಿಹರನ ರಗಳೊಳಗೆ ಬರ್ತದೆ, ಹೌದಲ್ರಿ? ಹರಿಹರನ ರಗಳೊಳಗ ಬಸವಣ್ಣ ಯಾಕೆ ಬರ್ತಾನ, ಒಂದು ಕತೆ ಹೇಳ್ತಾರ ಅವ್ರು. ಕತೆ ಅಂತ ತಿಳ್ಕೊಳ್ಳೋದು, ಅದನ್ನು ಸಾಂಕೇತಿಕವಾಗಿ ಇಟ್ಟುಕೊಂಡು, ಅದನ್ನು ರೂಪಕವನ್ನಾಗಿ ಇಟ್ಟುಕೊಂಡು ಅದರ ಹಿಂದಿನ ಆಶಯಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಅಲ್ಲಿ ಹೂ ಅಂತ ಪ್ರಸಾದ ಅಂದ್ರೆ ನಾವು ಬರೀ ತಿನ್ನುವ ಅನ್ನ ಅಂದ್ಕೊಂತೀವಿ, ಇಲ್ಲ, ಅಲ್ಲಿ ಹೂ ಬರ್ತದೆ. ಎಲ್ಲರಿಗೆ ಹಂಚೋದಿಲ್ಲ, ಯಾರಿಗೆ ಬಿಡ್ತಾನೆ, ಷಣ್ಮುಖಕ್ಕೆ ಬಿಡ್ತಾನೆ, ಹಿಂಗೆಲ್ಲ ಬರ್ತದೆ, ಹೌದಲ್ರಿ? ಅದಕ್ಕೆ ಬಿಟ್ಟಿದ್ದಕ್ಕೆ ನೀನು ಅದನ್ನ ಎಲ್ಲರಿಗೆ ಹಂಚು ಅಂದ್ರೆ ಪ್ರಸಾದ ಅನ್ನುವಂಥದ್ದು, ಜಗತ್ತಿನೊಳಗಿರುವಂತಹ ಪ್ರಸಾದ ಇಡೀ ಜೀವ ಜಗತ್ತಿಗೆ ಅದು ತಲುಪಬೇಕು. ಪ್ರಸನ್ನತೆ ಎಲ್ಲರಿಗೂ ತಲುಪಬೇಕು ಅಂತ ಎಲ್ಲರಿಗೂ ಕೂಡ ಪ್ರಸನ್ನತೆಯನ್ನು ಕೊಡುವುದಕ್ಕಾಗಿ ಬಸವ ತಂದೆ ಇಡೀ ತನ್ನ ಬದುಕನ್ನು ಇದಕ್ಕೆ ಮುಡುಪಿಟ್ಟು ಲಿಂಗಾಯತ ಧರ್ಮವನ್ನು ಕೊಟ್ಟಾನ. ಅದಕ್ಕೆ ಅಂತಹ ಪರಮ ಪ್ರಸನ್ನತೆಯಿಂದ ಬದುಕುವಂತಹ ಒಂದು ಮನಸ್ಥಿತಿಯನ್ನು ಕೊಡುವಂತಹದ್ದು ಇದು ಶಿವಯೋಗ, ಇಷ್ಟಲಿಂಗದ ಅನುಸಂಧಾನ ಯೋಗ. ಇದನ್ನ ನಿಷ್ಠೆಯಿಂದ ಮಾಡ್ತಾ ನಮ್ಮ ಒಳಗಿನ ಕಲ್ಮಶಗಳನ್ನು ಕಳೆದುಕೊಂಡು, ನಮ್ಮ ಆಸೆಗಳನ್ನು ಕಳೆದುಕೊಂಡು, ಏನು ಬರ್ತೈತಿ ಇದ್ದುದ್ರೊಳಗೆ ಸಂತೃಪ್ತಿಯಿಂದ ಬದುಕುವಂತಹ, ಯಾವುದೇ ಕಾಮನೆಗಳು ಆಸೆಗಳು ಇಲ್ಲದೆ ಇದ್ದುದ್ರೊಳಗೆ ಸಂತೃಪ್ತಿಯಿಂದ ಬದುಕುವಂತಹ ಒಂದು ವ್ಯವಸ್ಥೆಗೆ, ಎಲ್ಲರ ಜೊತೆ ಬದುಕುವಂತಹ ಒಂದು ವ್ಯವಸ್ಥೆಗೆ ನಾವು ಹೋಗ್ಬೇಕು ಅನ್ನೋದೇ ಶರಣರ ಆಶಯ. ಈ ಹಿನ್ನೆಲೆಗೆ ಕೊಟ್ಟಿದ್ದನ್ನು ಅತ್ಯಂತ ಗೌರವದಿಂದ ನಾವು ಹೆಂಗೆ ಕಲಿಸ್ಬೇಕು ಅನ್ನೋದ್ರ ಕುರಿತಾಗಿ ನಮ್ಮ ಹಿರಿಯರು ಆಲೋಚನೆ ಮಾಡಬೇಕು. ಯಾಕಂದ್ರೆ ಈ ಇಷ್ಟಲಿಂಗನೇ ಈ ಧರ್ಮದ ಸೆಂಟ್ರ್, ಹಾರ್ಟ್, ಅದು ಕೋರ್, ಹೌದಲ್ರಿ? ಇಷ್ಟಲಿಂಗ ಬಿಡಬಾರ್ದು, ಇಷ್ಟಲಿಂಗದ ಬಗ್ಗೆ ಉಡಾಫೆ ಮಾತಾಡಬಾರ್ದು. ಗೊತ್ತಿರ್ಲಿಲ್ಲ ಬಿಡ್ರಿ, ಗೊತ್ತಿಲ್ಲ ಅಂದ್ರೆ ಮಾತಾಡ್ಬೇಡ್ರಿ. ಇಷ್ಟಲಿಂಗ ಈಗ ನಾನು ಹೇಳಿದ್ನಲ್ಲ, ತಾವು ವಿಚಾರವಂತರಿದ್ರಿ ಅಂತ ಎಲ್ಲ ಪ್ರಗತಿಪರರ ಜೊತೆ ಅದಿರಿ. ಇದನ್ನು ಮಾಡಿ ನೋಡಿದಾಗ ಈ ಅನುಸಂಧಾನದ ಮುಖಾಂತರ ನೀವು ವಿಪಸ್ಸನ ಅಟೆಂಡ್ ಆಗಿರಿ.
ಹಂಗೆ ಆದಾಗ ನಿಮಗೊಂದು ಅನುಭವನ ಆಗ್ಯದ. ಹಂಗೆ ಕೆಳಗಡೆ ಹೋದಾಗ ಇದೆಲ್ಲವೂ ಕೂಡ ಲಿಂಗ ಲಿಂಗ ಅನ್ನುವಂಥ ಪ್ರವಾಹ ಬಸವ ಪ್ರವಾಹವೇ ಅಕಾರ ಉಕಾರ ಮಕಾರವಾಯಿತು. ಅದೇ ನಕಾರ ಶಿಕಾರ ವಕಾರ ಯಕಾರವಾಯಿತು. ಅಂದ್ರೆ ಎಲ್ಲ ಕರ್ಮೇಂದ್ರಿಯಗಳಾದವು, ಜ್ಞಾನೇಂದ್ರಿಯಗಳಾದವು, ಅದೇ ಮಹಾತತ್ವವೇ ಅನ್ನುವಂಥ ಭಾವವನ್ನು ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ನಿಮ್ಮಷ್ಟಕ್ಕೆ ನೀವು ಚಿಂತನೆ ಮಾಡ್ಕೊಂತ ನಿಮ್ಮಷ್ಟಕ್ಕೆ ನೀವು ಹಿಪ್ನೋಟೈಸ್ ಆಗಿ ಹೊರಗೆ ಬಂದ್ರ ನಿಮ್ಮ ಮುಖ ಆನಂದದಿಂದ ಓಲಾಡ್ತಿರ್ತದಲ್ಲ. ಹ್ಮ್. ಇದನ್ನ ಸರಳೀಕರ್ಸಕ್ಕೆ ಏನಾರ ಐತನ್ರಿ ಸರ್? ವಿಧಾನಗಳು ಸರಳೀಕರಿಸ್ಕೊಂತ ಹೋದ್ವಿ. ತಿಳಿಲಾರ್ದಕ್ಕ ಸರಳೀಕರಣ ಅಂತೀವಿ. ತಿಳ್ಕೊಂಡ ಮೇಲೆ ಏನೂ ಇಲ್ಲ ಚಲೋ ಅನಿಸ್ತದ. ಆಗ್ತಾರ. ತಿಳ್ಕೊಂಡ ಮೇಲೆ ಏನೂ ಇಲ್ಲ ಅನಿಸ್ತದ. ಹೆಂಗ ಅವ್ರು ವಿಪಶ್ಯನದಲ್ಲಿ 10 ದಿನ ಈಗ ಅದನ್ನ ತರಬೇತಿ ಸ್ವರೂಪದಲ್ಲಿ ಕೊಡ್ತಾರ, ಹಾ ಅಲ್ಲ ಶಿವಯೋಗನು ತರಬೇತಿ ಸ್ವರೂಪದಲ್ಲಿ ಅಲ್ಲ ಆಗ್ಬೇಕು. 10 ದಿನ ತರಬೇತಿ ಕೊಟ್ಟಾದ ಮೇಲೆ ನಿಮಗೆ ಹಂಗ ಅನಿಸ್ತದ. ಇಲ್ಲಿ 1 ದಿನ 15 ನಿಮಿಷ ಕುಂದ್ರಾಕ ಬಾಳ ಆತಂತ ಅನ್ನುವಂಥವ್ರು ಇರುವಾಗ ನೀವೇ ಬಹಳ ಪ್ರಶ್ನೆ ಇಲ್ಲ ಸರ್. 15 ನಿಮಿಷ ಹೆಂಗ್ ಕುಂದ್ರಬೇಕು ಅನ್ನೋದಕ್ಕ 10 ನಿಮಿಷದ ಸಿಲೆಬಸ್ 10 ದಿವಸದ ಸಿಲೆಬಸ್ ಬೇಕು. ಅದನ್ನ ನಮ್ಮವ್ರು ಅರ್ಥ ಮಾಡ್ಕೋಬೇಕು. ಅದು ಬೇಕು 10 ದಿವಸ ಸಿಲೆಬಸ್. ಈಗ ಸರಳ ಅಂತ ಅವ್ರಕ್ಕಿಂತ ಮೊದಲ ನಮ್ಮಲ್ಲಿ ಏನು ತಪ್ಪುಗಳನ್ನ ಮಾಡಿಬಿಟ್ರು ಅಂದ್ರ ಇದು ನಿಮಗಲ್ಲ ಬಿಡ್ರಿ, ಇದು ನಿಮಗೆಲ್ಲ ಆಗೋದಿಲ್ಲ. ಮತ್ತೆ ಬಹಳ ಜನ ನಮಗ ಅಂತಾರ ನೆಗೆಟಿವ್ ಆಗಿ ಲಿಂಗದ ಬಗ್ಗೆ ಬಹಳಷ್ಟು ಜನ ನೆಗೆಟಿವ್ ಆಗಿ ಹೇಳಿದ್ರು. ಈಗ್ಯೂ ಅದು ಮಂತ್ರ ಬಹಳ ಗೌಪ್ಯ, ದೀಕ್ಷಾ ತಗೋಬೇಕು. ಈಗ್ಯೂ ಅಲ್ಲ, ದೀಕ್ಷಾ ಅಂದ್ರೆ ಇದೆ ಗುರುಕರುಣ, ಅದನ್ನ ತಿಳಿಸಿಕೊಡುವಂತದ್ದೇ ದೀಕ್ಷೆ ಅಷ್ಟೇ. ಸುಮ್ನೆ ತಲೆ ಬಗ್ಗಿಸಿ ಮೊನ್ನೆ ನನಗೆ ಕೇಳಿದ್ರು ಒಬ್ರು, ತಲೆ ಯಾಕೆ ಹಿಡಿಬೇಕ್ರಿ ಅಂತ ಅಂದೆ. ಅಂದು ಕೂಡ ನಾ ಹೇಳಿದೆ, ಕರೆದೆ ಅವ್ರಿಗೆ ಬರ್ರಿ ಇಲ್ಲಿ ಅಂತ. ನಾ ಹಿಡಿತೀನಿ, ನಾ ಹಿಡಿದೆ ಹೆಂಗೆ ತಲೆ ಬೇರೆ ಕಡೆ ನೋಡ್ರಿ ಅಂದೆ. ನೋಡಕ್ ಕಷ್ಟ ಆತವ. ಉಪಕರಣ ನಿಮ್ಮ ದೃಷ್ಟಿಯನ್ನ ಆ ಕಡೆ ಸೆಳ್ಕೊಂಡು ಆ ತತ್ವಗಳನ್ನ ನಿಮ್ಮ ಕಿವಿಯೊಳಗೆ ಸರಿಯಾಗಿ ಹೇಳೋದು. ಮನಸ್ಸು ಚಂಚಲದ ಬೇರೆ ಬೇರೆ ಕಡೆ ಹೋಗ್ತೈತೆ ಅನ್ನುವಂಥ ಕಾರಣಕ್ಕಾಗಿ ಹಿಂಗೆ ಹಿಡಿದು ಹಿಂಗೆ ಹಿಡ್ದಾಗ ಕಣ್ಣು ಪಣ್ಣು ಅಳ್ಳಾಸಕ್ಕೂ ಆಗುದಿಲ್ಲ. ನೀವು ನೋಡ್ರಿ, ನೀವು ಹೌದು, ಅದು ಒಂದು ವಿಧಾನ. ಅದು ಎಷ್ಟು ಸಾಧ್ಯ ಐತಿಯೋ ಅಷ್ಟು ಆ ತತ್ವಗಳನ್ನು ತಿಳಿಸಿಕೊಡೋದು. ಅವಂಗ ಎಷ್ಟೈತಿ ಆ ತೋರಬಲ್ಲ ಗುರು ನಿಮಗೆ ಏನು ತಿಳಿಸಿಕೊಟ್ಟಾನ, ಅದರ ನಂತರ ಇನ್ನಷ್ಟು ತಿಳ್ಕೊಂಡಿರ್ತಾರೆ, ಅವ್ರ ಕಡೆ ಕೇಳ್ಕೊಳ್ಳೋದು. ತಿಳ್ಕೊಂತ 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 ಒಟ್ಟಿನ ಮೇಲೆ ಈ ಧರ್ಮವನ್ನ ಒಂದು ನೀವು ಮಾಡ್ಬೇಕು ಶರಣರು ಅಂತ ಹೇಳ್ತೀರಿ. ಇದಕ್ಕೆ ಪೂರಕವಾಗಿರ್ಲಿ ಅನ್ನೋ ಕಾರಣಕ್ಕೇನೆ SM ಜಾಮದಾರ್ ಅವರು ಮಠಾಧೀಶರ ಒಕ್ಕೂಟವನ್ನು ಮಾಡಿದ್ರು. 175 ಜನ ಅಲ್ಲಿ ಸದಸ್ಯರಾರ. ಅಂತಂದ್ರೆ ಮಠಗಳಿಲ್ದೇನೆ ನಾವು ಮಾಡಬಾರ್ದು, ಮಠಗಳನ್ನು ಸೇರಿಸ್ಕೊಳ್ಳೋಣ, ಮಠಗಳನ್ನು ಪರಿವರ್ತನೆ ಮಾಡೋಣ, ಅಲ್ಲಿ ಯುವ ಸ್ವಾಮಿಗಳು ಬರ್ತಾರ ಅನ್ನುವಂಥ ಆಶಯಕ್ಕೆ ಈ ಮಠಾಧೀಶರಿಗೆ ಮಠೀಯ ವ್ಯವಸ್ಥೆಯನ್ನ ಬಸವ ಪ್ರಜ್ಞೆಯಾಗಿ ಮೂಡಿಸ್ಲಿಕ್ಕೆ ಏನು ಕ್ರಮಗಳನ್ನ ಕೈಗೊಳ್ಬೇಕಂತೀರಿ? ಇಲ್ಲ, ದಯವಿಟ್ಟು ತಾವು ತಪ್ಪು ತಿಳ್ಕೊಬೇಡ್ರಿ. ನನಗೆ ಮಠಗಳ ಬಗ್ಗೆ ಮಾತಾಡಕ್ ಮನಸ್ಸಿಲ್ಲ. ಇಲ್ಲ, ಮನಸ್ಸು ಪ್ರಶ್ನೆ ಅಲ್ಲ, ಕಟ್ಕೊಂಡು ಹೋಗ್ಬೇಕಲ್ಲ. ಇಲ್ಲ ಇಲ್ಲ, ಏನು ಮಾತಾಡಿದ್ರು ವಿರೋಧ ಪ್ರಶ್ನೆ ಅಲ್ಲ. ಒಂದನೇದು ಮಠಗಳಂದ್ರೇನು? ಮಠಗಳಂದ್ರೇನು? ಇದು ಧರ್ಮ ಪ್ರಸಾರ ಮಾಡುವಂತಹ ಕೇಂದ್ರಗಳಿಗೆ. ಧರ್ಮ ಪ್ರಸಾರ ಮಾಡಬೇಕು, ದಂಧ ಮಾಡುವಂತವಲ್ಲ. ಲಿಂಗಾಂಗ ಸಾಮರಸ್ಯನೇ ಹೇಳಬೇಕು. ಪ್ಲೀಸ್, ನಾ ಬಹಳ ಕಠೋರವಾಗೇ ಹೇಳ್ತೀನಿ. ಎಲ್ಲಾ ಮಠಗಳವರು, ಹಿಂದಿನ ಮಠಗಳ ಬಗ್ಗೆ ನಾವು ಮಾತಾಡೋದಲ್ಲ. ನಮ್ಮ ಬಂತ್ರಾಳ ಅಪ್ಪುಗಳು ಆ ಭಾಗದಾಗ, ವಿಜಯ ಮಹಾಂತ ಶಿವಿಗಳು, ಬೀಳೂರಪ್ಪಗಳು ಅಂಥವ್ರು, ಈ ಕಡೆ ನಾಗನೂರ ಅಪ್ಪಗಳಂಥವ್ರು, ಧಾರವಾಡದಲ್ಲಿ ಮೃತ್ಯುಂಜಯ ಅಪ್ಪಗಳಂತೂ ಅದ್ಭುತ ಮಹಾಂತಪ್ಪಗಳು. ಅವ್ರಿಗೆ ಮೆಡಿಕಲ್ ಕಾಲೇಜ್ ಬಂದ್ರೆ ಮಹಾಂತಪ್ಪಗಳು ತಗೊಳ್ಳೋದಿಲ್ಲ. ನಮ್ಮ ಗುರುಗಳು ಕಾಲೇಜ್ ಮಾಡ್ಬೇಡ ಅಂತ ಹೇಳ್ಯಾರ, ನಾವು ಅಲ್ಲಿ ಅಂತ ಹೇಳ್ತಾರೆ. ಅದು ಧರ್ಮಸ್ಥಳದವ್ರಿಗೆ ಹೋಗ್ತದೆ, ತಗೊಳ್ಳೋದಿಲ್ಲ ಅವ್ರು. ನಾ ಎಷ್ಟೊತ್ತಿದ್ರು ಪ್ರಸಾದ ನಿಲಯ ಮಾಡೋಣ. ಆ ಕಡೆ ಕರ್ನಾಟಕ ಕಾಲೇಜ್ ಆಯಿತು ಅಂದ್ರೆ ಮಂದಿನ ಕರ್ಕೊಂಡು ಬಂದ್ರೆ ಅವ್ರಿಗೆ ವ್ಯವಸ್ಥೆ ಬೇಕಲ್ಲ ಅಂತ ತಿಳ್ಕೊಂಡು ದಾಸೋಹ ಪ್ರಾರಂಭ ಮಾಡ್ತಾರೆ ಅಪ್ಪಗಳು. ಹಿಂಗೆ ಶಿಕ್ಷಣ ಕೊಟ್ಟಂಥವ್ರು, ಅಂಥವ್ರ ಬಗ್ಗೆ ಯಾವಾಗ್ಲೂ ನಮಗೆ ಗೌರವ. ಮತ್ತು ಅಂಥವ್ರಲಿಂದನ ನಮ್ಮ ಏನು ಹಿರಿಯರು ಏನು ಇವತ್ತು ನಮಗೇನು ಒಂದಷ್ಟು ಜ್ಞಾನ ಕೊಟ್ಟಿರಲ್ಲ, ಅಂಥವ್ರ ಕಾರಣದಿಂದ ಅವ್ರ ಜ್ಞಾನ ಪಡ್ಕೊಂಡು ನಮಗೆ ಕೊಟ್ಟರ ಅಂತ ನಮಗೆ ಸಣ್ಣ ಪುಟ್ಟ. ನಾವು ವರ್ಣಾಶ್ರಮದಲ್ಲಿ ಶೂದ್ರರು ಇವತ್ತು ಇಷ್ಟು ಶಿಕ್ಷಣ ಪಡೆಯಲಿಕ್ಕೆ ಮೊನ್ನೆ ಆ ಬಗ್ಗೆ ಎಲ್ಲಾ ನಮಗೆ ಗೌರವದ. ಬನ್ನಂಜಿಯವರಿಗೆ ವಾರ್ನ್ ಮಾಡ್ಬೇಕಾದ್ರೆ ಹೇಳಿದ್ರು ಜಾಮದಾರ್ ಅವ್ರು, ನಾವು ಇಷ್ಟು ಶಿಕ್ಷಣ ಸಂಸ್ಥೆಗಳನ್ನ ನಮ್ಮ ಲಿಂಗಾಯತರು ತೆಗೆದಿದ್ದಾರೆ, ನಮಗೂ ಪೂರಕವಾಗಿರುವಂತ ಶಿಕ್ಷಣ ಬಂದಿದೆ, ನಮಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಗೊತ್ತಿದೆ, ಈ ಸಂದರ್ಭದಲ್ಲಿ ನೀವು ನಮ್ಮನ್ನು ಮಿಸ್ಲೀಡ್ ಮಾಡಬಾರ್ದು. ಅವ್ರು ಹೇಳ್ಬೇಕಲ್ಲ. ವೀಣಾ ಮತ್ತೆ ವಿಷಾಂತರ ಆಗ್ತದ. ವೀಣಾ ಬನ್ನಂಜಿ ಅವ್ರು ಹೇಳ್ಬೇಕಲ್ಲ. ಲೋಕಮಾನ್ಯ ಟಿಳಕರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬಾರ್ದು ಅಂತ ತಿಳ್ಕೊಂಡು ಶಾಹು ಮಹಾರಾಜನ ಜೊತೆ ವಾದ ವಿವಾದಗಳನ್ನು ಮಾಡ್ತಾರಲ್ಲ, ವಿರೋಧ ಮಾಡ್ತಾರಲ್ಲ. ಐತಿಹಾಸಿಕ ಸತ್ಯಗಳನ್ನು ನೀನು ಹೆಣ್ಣಾಗಿ ವಿಚಾರ ಮಾಡ್ಬೇಕಲ್ಲ. ನೀನ್ ಶಿಕ್ಷಣ ಬಂದಲ್ಲಲ್ಲ. ನಿಜವಾಗಿಯೂ ನಿಮ್ಮಲ್ಲಿ ಅವ್ರ ಮಾತುಗಳನ್ನು ಹಿಂದೂ ಕೇಳಿ ನಾವು ಬಹಳ ಅದ್ಭುತವಾಗಿರುವಂತಹ ಹಸಿವದ ಪ್ರತಿಪಾದನೆ ಮಾಡೋ ರೀತಿ ಇದೆ, ಎಲ್ಲ ಅದ. ಅಕ್ಕನ ದ್ವೈತ ಬರೆದಂಥವ್ರು ನೀವು. ಇಷ್ಟೆಲ್ಲ ಅಕ್ಕನನ್ನ ಅರ್ಥ ಮಾಡಿಕೊಂಡಾದ ಮೇಲೆ ಇಡೀ ಈ ಜೀವಕುಲದ ಹೆಣ್ಣುಗಳನ್ನು ಶೂದ್ರರು ಅಂತಂದಿರುವಂತಹ ಕೃತಿ ಕುರಿತಾಗಿ ಅಭಿಮಾನದಿಂದ ಮಾತಾಡ್ತಿರಲ್ಲ ನೀವು.
ಅದರ ಅನುವಾದಗಳು ಅನ್ನೋದು ಸರಿ, ಅದರ ಮುಂದುವರೆದ ಅವು ಭಾಗ ಸಂಕೇತಗಳನ್ನಾಗಿ ತಗೊಳ್ರಿ ಅಂತಂದ್ರೆ ಹೇಳ್ರಿ ಎಲ್ಲಾ ಜನರಿಗೆ. ಅವು ಸಂಕೇತಗಳು ತಪ್ಪದಾವು, ನೀವು ಹಿಂಗ ಅರ್ಥ ಮಾಡ್ಕೊಂಡು ತಪ್ಪು ಅಂತ ಹೇಳ್ರಲ್ಲ ನೀವು. ಎರಡು ಕೆಲಸ ಇದೆ ಸರ್, ಇದನ್ನು ಖಂಡಿಸೋದು, ಇದರ ಜೊತೆಗೆ ಈ ಲಿಂಗಾಂಗ ಸಾಮರಸ್ಯದ ಭಾವನೆಯನ್ನ ಜನರ ಮನಸ್ಸಿನಲ್ಲಿ ಬಿತ್ತುವಂತ ಹೊಣೆಗಾರಿಕೆ ನಮಗಿದೆ. ಹೌದು. ಆದ್ರೆ ನಾವು ನಮ್ಮ ಸಮಯವನ್ನ ಆ ವೈರಿಗಳನ್ನ ಕೌಂಟರ್ ಮಾಡಕ್ ಹೋಗಿ ಬಹಳ ವೇಸ್ಟ್ ಮಾಡ್ತೀವಿ. ಮಾಡಾಕತ್ವಿ. ನಮ್ ಡೈವರ್ಷನ್ ಎಲ್ಲ ಡಿವಿಯೇಷನ್ ಆಗಿ ಆ ಕಡೆ ಹೋಗ್ತಾ ಇದೆ. ಈಗ ನೋಡ್ರಿ, ಸತ್ಯ ಮಿತಿ ಇಷ್ಟು ಹಾ ತ್ರಾಸ್ ತಗೊಂಡು ಕೆಲಸ ಮಾಡಿದ್ರು ನಮ್ಮ ಸಾಹೇಬರು, ನಮ್ಮ TRC ಅವರು. ಬಹಳ ಅಂದ್ರೆ ಬಹಳ ಶ್ರಮ ವಹಿಸ್ಯಾರ. ನಿಮಗೂ ರಗಡ್ ಸರ್ ಫೋನ್ ಮಾಡ್ಯಾರ, ನಮಗೂ ಎಲ್ಲರಿಗೂ ಮಾಡ್ಯಾರ. ಬಹಳ ಸಂಗ್ರಹ ಮಾಡಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಆ ಇಡೀ ಕಾರ್ಯಕ್ರಮದೊಳಗ ಏನೇನು ವಿಷಯಗಳ ಚರ್ಚೆ ಆಗ್ಯಾವಲ್ಲ, ಅದು ಹೋಯ್ತು. ಅದರ ಕುರಿತಾಗಿ ಬಹಳಷ್ಟು ಕಡೆ ಚರ್ಚೆ ಆಗ್ಬೇಕು, ಅದು ಆಗ್ಲಿಲ್ಲ. ಬಿದ್ರಿ ಅವ್ರು ಏನ್ ಹೇಳಿದ್ರು, ನಮ್ಮ ಜನ ಹೆಂಗ್ ಪ್ರತಿಭಟಿಸಿದ್ರು ನೋಡ್ರಿ. ಅಂದ್ರೆ ನೆಗೆಟಿವ್ ಬಂದ್ಬಿಡ್ತು ಅಂದ್ರೆ ಎಲ್ಲರೂ ನುಗ್ಗಿ ಬಿಡ್ತು. ಅದಕ್ಕೆ ನಾವಿನ್ನ ಏನೇ ಮಾಡ್ಬೇಕಾದ್ರೂ ಬಹಳ ಎಚ್ಚರಿಕೆಯಿಂದನೇ ಮಾಡ್ಬೇಕು. ನಾವು ಮಾಡಿದ್ದು ಉಳಿಯೋ ರೀತಿಯೊಳಗೆ ಮಾಡ್ಬೇಕು. ಈಗ ಇಂಥ ನೋಡ್ರಿ, ರಾಜಸಂಧಾನಕ್ಕೆ ಹೋಗ್ಬಾರ್ದು. ಧಾರವಾಡದೊಳಗೆ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡ್ರ, ಮೊನ್ನೆ ಹುನಗುಂದಾಗ ಆಯ್ತು, ಇಳಕಲ್ಲಾಗ, ಗದಗಿನೊಳಗೆ ಇಟ್ಕೊಂಡ್ರ. ಈ ಪುಸ್ತಕದ ಇವುಗಳನ್ನು ಒಂದು ಸ್ವಲ್ಪ ಜನಮಾನಸಕ್ಕೆ ಸಮೀಪ ಒಯ್ಯುವಂಗಂತ, ಮತ್ತು ನಮ್ಮಲ್ಲಿ ಏನು ನಾವು ಜಾಗತಿಕ ಲಿಂಗಾಯತ ಮಹಾಸಭಾದೊಳಗೆ ಪದಾಧಿಕಾರಿಗಳು ಅಂತ ನಾವೇನಿದೀವಲ್ಲ, ರೂಟ್ ಲೆವೆಲ್ದೊಳಗೆ ಹೋಗಿ ಕೆಲಸ ಮಾಡುವಂತವ್ರು ಆಗ್ಬೇಕು. ಆ ರೀತಿಯೊಳಗೆ ಅಲ್ಲಿ ಸಂಘಟಿಸಬೇಕು. ಮಠಗಳ ಬಗ್ಗೆ ನಾನು ಯಾಕೆ ಮಾತಾಡೋದಿಲ್ಲ ಅಂದೆ ಅಂದ್ರ, ಮತ್ತೆ ಕಲ್ಯಾಣದ ಹಿನ್ನೆಲೆಯೊಳಗ ಆ ಅನುಭವವನ್ನು ಇಟ್ಟುಕೊಂಡು ಇವತ್ತು ಅಭಿಯಾನ ಮಾಡಬೇಕು ಅಂತ ನಾವು ಹೊಂಟಿವಲ್ಲ, ಮಠಾಧೀಶರು ಒಕ್ಕೂಟದವ್ರಿಗೆ ನಾವು ಪ್ರಶ್ನೆಗಳನ್ನು ಕೇಳಿದ್ವಿ. ಅವ್ರು ಕೇಳಿಸ್ಕೊಳ್ಳೇ ಇಲ್ಲ. ಈಗ ನೀವು ಬೇಕಾದವ್ರನ್ನ ಕೇಳ್ರಿ, ನಮ್ಗೆ ಕೇಳೇ ಇಲ್ಲ ಅಂತಾರ. ನಾವು ವಾಟ್ಸಪ್ನೊಳಗೆ ಹಾಕಿದ್ವಿ. ಮಠಾಧೀಶರ ಒಕ್ಕೂಟದಲ್ಲಿರುವಂತವ್ರು ಸಮಾನತೆಯನ್ನು ಒಪ್ಪಬೇಕಲ್ಲ. ಪ್ರತಿ ಮಠಾಧೀಶ ಜಾತಿಯ ಮಠಗಳವ್ರನ್ನ ಬಿಟ್ಟು, ಸಮುದಾಯದ ಸ್ವಾಮಿಗಳನ್ನ ಬಿಟ್ಟು, ನಾ ಹೇಳೋದು, ಸಮುದಾಯದ ಸ್ವಾಮಿಗಳನ್ನ ಬಿಟ್ಟು ಉಳಿದೆಲ್ಲ ಸ್ವಾಮಿಗಳು ತಮ್ಮ ನಂತರ ಕನಿಷ್ಠ 2 ತಲೆಮಾರುಗಳವರೆಗೆ ತಮ್ಮ ಮೂಲ ಆ ಜಾತಿಯ ಸಮುದಾಯದವ್ರನ್ನ ಆ ಪೀಠಕ್ಕೆ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಅವರು ಕೈಗೊಳ್ಳಬೇಕು. JLM ಅದನ್ನ ಬದ್ಧತೆಯಿಂದ ಇದನ್ನು ಮಾಡಬೇಕು. ಮತ್ತು ಎಲ್ಲಿಯಾದರೂ ಕೂಡ ಅವ್ರು ಹಂಗ ಮಾಡ್ತಿದ್ರಂದ್ರೆ ನಾವು ಅದನ್ನು ವಿರೋಧ ಮಾಡ್ಬೇಕು, ಆಗ್ಲಾರ್ದಂಗ ನೋಡ್ಕೋಬೇಕು. ಜಾತಿ ಮೂಲ ಇದು ಎಲ್ಲಿಗೆ ಬರ್ತೈತಿ ಅಂದ್ರೆ, ಈ ಮಾತುಗಳನ್ನು ನಾವು ಮಾತಾಡಿದ್ರೆ ನಮ್ಮ ಸಂಘಟನೆ ಹಾಳಾಗೋಕತ್ರಿ. ಇಲ್ಲ, ಹಂಗೇನಿಲ್ಲ. ಅಲ್ಲಲ್ಲ, ವಾಸ್ತವ ಜವಾಬ್ದಾರಿ. ಇದನ್ನ ನಾವು ಮಾಡ್ಬೇಕು. ಇದನ್ನ ನಾವು ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಿರೋ ಮುಂದೆ ಮಾಡ್ತಿರೋ ಅದು ಬೇರೆ ವಿಷಯ. ಇದನ್ನ ಮಾಡ್ಬೇಕಾದ್ರೆ ಬೇಸಿಕ್ ಆಶಯ ನಿಮ್ಗೆ ಅದು ಇರ್ಬೇಕು. ಇದನ್ನ ಈ ಆಶಯ ಇದು ಸಾಕಾರಗೊಳ್ಬೇಕಾತಂದ್ರ ನಮ್ಮ ಎಲ್ಲ ಜನರಿಗೆ ಈ ನಮ್ಮ ತತ್ವ ಏನೈತಲ್ಲ, ಇದು ಆಳವಾಗಿ ಭಾಷಣ ರೂಪದೊಳಗೆ ಕೇವಲ ಒಂದಿಷ್ಟು ಸಾಮಾಜಿಕ ಅಂಶಗಳನ್ನ ಹೇಳುವುದ್ರ ಕುರಿತಾಗಿ ಅಲ್ಲ, ಆ ಸಾಮಾಜಿಕ ಅಂಶಗಳನ್ನ ಬದುಕುವಂತಹ ಮನಸ್ಥಿತಿಯನ್ನ ಹೊಂದುವ ಈ ಇಷ್ಟಲಿಂಗ ಯೋಗ ಏನೈತಲ್ಲ, ಇದ್ರ ಬಗ್ಗೆ ಬಹಳ ನಮ್ಮ ಜನರಿಗೆ ಎಚ್ಚರಿಕೆಯನ್ನು ಕೊಡಬೇಕು, ತಿಳುವಳಿಕೆ ಕೊಡಬೇಕು. ಹಂಗ ಬದುಕುವಂತಹ ವ್ಯವಸ್ಥೆಯನ್ನು ತರಬೇಕು. ಇನ್ನು ಉಳಿದದ್ದೆಲ್ಲ ಮಾಡೇ ಮಾಡ್ತಾರೆ. ಅಂತರ್ಜಾತೀಯ ವಿವಾಹಗಳು ನಡೆದವು ನಮ್ಮಲ್ಲಿ, ಅಂಥವು ಎಲ್ಲವುಗಳು ನಡೆದವು. ಅಂತರ್ಜಾತೀಯ ವಿವಾಹಗಳನ್ನು ನಮ್ಮವ್ರು ಬಸವ ತತ್ವ ಪ್ರಕಾರ ಮಾಡ್ಕೊಂಡವ್ರು ಬಹಳ ಖುಷಿಯಲ್ಲಿ ಏನದಾರ, ಅವು ಎಲ್ಲ ನಡೀತಾವು. ಜೊತೆಗೆ ಇದನ್ನ ಮಾಡುವಂತಹ ವ್ಯವಸ್ಥೆ ಆಯಿತು ಅಂದ್ರೆ ಎಲ್ಲರಿಗೂ ಕೂಡ ವಿಶ್ವಾಸ ಹುಟ್ಟುತ್ತದೆ. ಸರಿ, ತಾವು ಈ ಎಲ್ಲ ಅಂಶಗಳನ್ನು ಬಹಳ ವಿಶಾಲವಾಗಿ ಅರ್ಥ ಬರುವ ಹಾಗೆ, ಗೊಂದಲ ಆಗದೇ ಇರೋ ಹಾಗೆ ಸ್ಪಷ್ಟಪಡಿಸಿರಿ. ಇವು ಜಾರಿಯಾಗುವ ನಿಟ್ಟಿನಲ್ಲಿ ಮತ್ತು ಅಷ್ಟಾವರಣ ಪಂಚಾಚಾರ ಷಟಸ್ಥಳಗಳನ್ನು ಆಳವಾಗಿ ಅದರ ಆಳತೆಯನ್ನು ತರಬೇತಿ ಹೊಂದೋರಂತರಿಗೆ, ನಾಳೆ ಜನಸಾಮಾನ್ಯರಿಗೆಲ್ಲ ತಾವು ಮುಂದಿನ ದಿನಗಳಲ್ಲಿ ನೀಡ್ತೀರಿ ಅಂತ ಆಶಿಸಿ, ತಮ್ಮ ಅಮೂಲ್ಯವಾದ ಸಮಯವನ್ನು ಬಹಳ ಆಪ್ತತೆಯಿಂದ ನೀವು ನಮ್ಮ ಜೊತೆ ಹಂಚಿಕೊಂಡ್ರೆ ಅದಕ್ಕಾಗಿ ನಾನು ವಚನವಾಹಿನಿ ಪರವಾಗಿ ಅನಂತ ಶರಣುಗಳನ್ನು ಸಲ್ಲಿಸ್ತೇನೆ. ಶರಣ ಶರಣ. ಶರಣ ಶರಣಾರ್ಥಿ.